शांति। पिताश्री शिव बाबा याद है। मुरली दिनांक 28/6/2024। मीठे बच्चे, अंतर्मुखी बनो अर्थात चुप रहो। मुख से कुछ भी बोलो नहीं, हर कार्य शांति से करो, कभी भी अशांति नहीं फैलाओ। मधुर मಕ್ಕಳೇ, ಅಂತರ್ಮುಖಿಗಳಾಗಿರಿ. ಅಂದರೆ ಸುಮ್ಮನೆ ಇದ್ದು ಬಿಡಿ. ಮುಖದಿಂದ ಏನನ್ನೂ ಮಾತನಾಡಬೇಡಿ. ಮುಖದಿಂದ ಏನನ್ನೂ ಮಾತನಾಡಬೇಡಿ. ಪ್ರತಿ ಕಾರ್ಯವನ್ನು ಶಾಂತಿಯಿಂದ ಮಾಡಿರಿ. ಎಂದಿಗೂ ಅಶಾಂತಿಯನ್ನು ಹರಡಬೇಡಿ. अशांतिಯನ್ನು हरड़बेड़ी। प्रश्न, तुम बच्चों को कंगाल बनाने वाला सबसे बड़ा दुश्मन कौन है? ನೀವು ಮಕ್ಕಳನ್ನು ಕಂಗಾಲ್ ಮಾಡುವಂತ, ಬಡವರನ್ನಾಗಿ ಮಾಡುವಂತ ಎಲ್ಲರಿಗಿಂತ ದೊಡ್ಡ ಶತ್ರು ಯಾರಾಗಿದ್ದಾನೆ? ನೀವು ಮಕ್ಕಳನ್ನು ಬಡವರನ್ನಾಗಿ ಮಾಡುವಂತ ಎಲ್ಲರಿಗಿಂತ ದೊಡ್ಡ ಶತ್ರು ಯಾರು? ಬಾಬಾ ಉತ್ತರ ಹೇಳ್ತಾರೆ, ಕ್ರೋಧ. ಬಡವರನ್ನಾಗಿ ಮಾಡುವಂಥದ್ದು ಯಾವುದು? ಕ್ರೋಧ. ಹೇಳಲಾಗುತ್ತದೆ, ಎಲ್ಲಿ ಕ್ರೋಧ ಇರುತ್ತದೆ ನೀರಿನ ಮಡಿಕೆ ಕೂಡ ಒಣಗಿ ಹೋಗುತ್ತದೆ. ಕ್ರೋಧ ಎಲ್ಲಿರುತ್ತೆ ಅಲ್ಲಿ ನೀರಿನ ಮಡಿಕೆ ಕೂಡ ಒಣಗಿ ಹೋಗುತ್ತೆ. ಭಾರತದ ಮಡಿಕೆ ವಜ್ರ ವೈಡೂರ್ಯಗಳಿಂದ ತುಂಬಿತ್ತು. ಭಾರತದ ಮಡಿಕೆ ವಜ್ರ ವೈಡೂರ್ಯಗಳಿಂದ ತುಂಬಿತ್ತು. ಅದು ಈ ಭೂತದ ಕಾರಣ ಖಾಲಿಯಾಗಿ ಹೋಗಿದೆ. ಭೂತದ ಕಾರಣದಿಂದ ಖಾಲಿಯಾಗಿ ಹೋಗಿದೆ. ಈ ಭೂತಗಳೇ ನಿಮ್ಮನ್ನ ಬಡವರನ್ನಾಗಿ ಮಾಡಿದೆ. ಪಂಚವಿಕಾರ ಅನ್ನುವಂತ ಭೂತನೇ ನಿಮ್ಮನ್ನೇನ್ ಮಾಡಿದೆ ಅಂತಾರೆ ಬಾಬಾ? ಬಡವರನ್ನಾಗಿ ಮಾಡಿದೆ. ಕ್ರೋಧಿ ಮನುಷ್ಯನು ತಾನು ಸುಡುತ್ತಾನೆ, ಬೇರೆಯವರನ್ನು ಸುಡುತ್ತಾನೆ. ಕ್ರೋಧಿ ಮನುಷ್ಯ ತನ್ನನ್ನು ಸುಟ್ಟುಕೊಳ್ತಾನೆ, ಬೇರೆಯವರನ್ನು ಸುಡ್ತಾನೆ. ಆದ್ದರಿಂದ ಈಗ ಈ ಭೂತಗಳನ್ನು ಅಂತರ್ಮುಖಿಯಾಗಿ ತೆಗೆದುಹಾಕಿರಿ. ಈ ಭೂತಗಳನ್ನೆಲ್ಲ ಅಂತರ್ಮುಖಿಗಳಾಗಿ ತೆಗೆದುಹಾಕಿರಿ. ओम शांति। बाप बच्चों को समझाते हैं, मीठे बच्चे अंतर्मुखी बनो. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ ಏನಾಗ್ರಿ? ಅಂತರ್ಮುಖಿಗಳಾಗ್ರಿ. ಅಂತರ್ಮುಖತಾ ಅರ್ಥಾತ್ ಅಂತರ್ಮುಖತೆ ಅಂದ್ರೆ ಕುಚ್ ಭಿ ಬೋಲೋ ನಹಿ. ಅಂದ್ರೆ ಅಂತರ್ಮುಖಿ ಅಂದ್ರೆ ಏನನ್ನೂ ಮಾತಾಡಬಾರ್ದು, ಮೌನ ಮಾಡ್ಬೇಕು ಅಂತ. अपने को आत्मा समझ बाप का याद करना. ಅಂತರ್ಮುಖಿ ಅಂದ್ರೆ ಏನು? ಬಾಯಿಂದ ಸುಮ್ಮನೆ ಇರೋದು ಮತ್ತು ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡೋದು. ಯ ಬಾಪ್ ಬೈಟು ಶಿಕ್ಷಾ ದೇತೆ ಹೇ ಬಚ್ಚೋಂ ಕೋ. ಈ ಪಾಠವನ್ನ ಬಾಬಾನೇ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಅವ್ರು ಕುಚ್ ಭಿ ಬೋಲ್ನೆ ಕಾ ಇಸ್ಮೆ ಹೇ ನಹೀ. ಇದರಲ್ಲಿ ಇನ್ನೇನು ಮಾತಾಡ್ಬೇಕಾಗಿಲ್ಲ.
ಕೇವಲ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿ ಹೇಗಿರ್ಬೇಕು. ಇದಕ್ಕೆ ಮನ್ಮನಾಭವ ಎಂದು ಹೇಳಲಾಗುತ್ತೆ. ಅಂತರ್ಮುಖತೆ ಸ್ಥಿತಿಗೆ ಏನಂತ ಹೇಳಲಾಗುತ್ತೆ? ಮನ್ಮನಾಭವ. ನನ್ನನ್ನ ನೆನಪು ಮಾಡ್ರಿ. ಇದು ಮುಖ್ಯವಾಗಿರುವಂತ ಪಾಯಿಂಟ್ ಅಂತ ಬಾಬಾ ಹೇಳ್ತಾರೆ. ತುಮ್ ಬಚ್ಚೋಂ ಕೋ ಘರ್ ಮೇ ಕ್ರೋಧ ಭಿ ನಹಿ ಕರ್ನಾ ಚಾಹಿಯೆ. ಏನ್ ಹೇಳ್ತಾರೆ ಬಾಬಾ? ಮಕ್ಕಳೇ, ನೀವು ಮನೆಯಲ್ಲಿ ಏನ್ ಮಾಡಬಾರ್ದು? ಕ್ರೋಧ ಮಾಡಬಾರ್ದು. ಯಾಕೆ ಮಾಡಬಾರ್ದು? ಕ್ರೋಧ ಎಲ್ಲಿರುತ್ತಲ್ಲ ಅಲ್ಲಿ ಬಡತನ ಇರುತ್ತೆ. ಕ್ರೋಧ ಎಂಥ ವಿಕಾರ ಅಂದ್ರೆ ಮನೆಯಲ್ಲಿ ನೀರಿನ ಮಡಿಕೆ ಕೂಡ ಒಣಗಿ ಹೋಗುತ್ತೆ ಅಂತ ಒಂದು ಮಾತಿದೆ. ಅಂದ್ರೆ ಅಷ್ಟು ಅದು ತಾಪ. ಕ್ರೋಧ ಅನ್ನೋದು ಅದು ಬೆಂಕಿ ಇದ್ದಂಗೆ. ನೀರಿನ ಮಡಿಕೆ ಸ್ಥೂಲವಾಗಿ ಒಣಗಲ್ಲ, ಆದ್ರೆ ಏನ್ ಒಣಗುತ್ತೆ? ನೀರು ಮಡಿಕೆ ಯಾಕೆ ತುಂಬಿಟ್ಟಿರ್ತಾರೆ ಕೆಲವೊಂದ್ ಕಡೆ, ಇದು ಶುಭ ಸಂಕೇತ ಅಂತ. ಅಂದ್ರೆ ಶುಭವಾದದ್ದೆಲ್ಲ ಹೋಗ್ಬಿಡುತ್ತೆ ಅಂತ. ನೀರಿನ ಮಡಿಕೆ ಒಣಗುತ್ತೆ ಅಂದ್ರೆ ಏನು? ಶುಭ. ಮನೇಲಿ ಏನು ವಜ್ರ ವೈಡೂರ್ಯ ಸಂಪತ್ತಿದೆ ಅದೆಲ್ಲ ಏನಾಗುತ್ತೆ? ಒಣಗ್ ಹೋಗುತ್ತೆ. ಅದಕ್ಕೆ ಮನೇಲಿ ಏನ್ ಮಾಡ್ಬಾರ್ದು? ಕ್ರೋಧ ಮಾಡಬಾರ್ದು, ಸಿಟ್ಟು ಮಾಡಬಾರ್ದು. बाबा तेरे क्रोध ऐसा है जो पानी की मटका भी सुखा दे. ಕ್ರೋಧಿ ಮನುಷ್ಯ ಅಶಾಂತಿ ಫೈಲಾತಾ है. ಕ್ರೋಧಿ ಆತ್ಮ ಅಶಾಂತಿಯನ್ನ ಹರಡಿಸುತ್ತಾನೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಶಾಂತಿಯಲ್ಲಿ ಇರಬೇಕು. ಗೃಹಸ್ಥ ವ್ಯವಹಾರದಲ್ಲಿ ಯಾವಾಗ್ಲೂ ಅಶಾಂತಿ ಇರುತ್ತೆ ತಾನೆ. ನಾನ್ ದೊಡ್ಡೋನು, ನನ್ ಮಾತು ಕೇಳ್ಬೇಕು, ಅಥವಾ ಹೊಂದಾಣಿಕೆ ಇರುದಿಲ್ಲ, ಅಡ್ಜಸ್ಟ್ಮೆಂಟ್ ಇರುದಿಲ್ಲ, ಯಾವುದೋ ಒಂದು ವಿಷಯಕ್ಕೆ ಜಗಳ ಆಗ್ತಾ ಇರುತ್ತೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿ ಹೇಗಿರ್ಬೇಕು? ಶಾಂತಿಯಲ್ಲಿ ಇರಬೇಕು. ಭೋಜನ್ ಖಾಕರ್ ಅಪ್ನೆ ದಂಧೆ ಅಥವಾ ಆಫೀಸ್ ಆದಿ ಮೇ ಚಲೆ ಜಾನ. ನಿಮ್ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಟ್ರಿ, ಜಗಳ ಆಗ್ಲಿಕ್ಕೆ ಏನಿರುದಿಲ್ಲ, ಅವಕಾಶನೇ ಇರುದಿಲ್ಲ. ಟೈಮೇ ಕೊಡ್ಬೇಡ್ರಿ. ಒಟ್ಟಿಗೆ ಕುತ್ಕೊಂಡು ಹರಟೆ ಹೊಡೆದ್ರೆ, ಮಾತಾಡಿದ್ರೆ, ಏನಾದ್ರೂ ವಿಷಯಗಳು ಬಂದ್ರೆ ತಾನೆ ಜಗಳ ಆಗೋದು. ನಿಮ್ ಕೆಲ್ಸ ಮಾಡ್ರಿ, ಊಟ ಮಾಡ್ರಿ, ನಿಮ್ ಆಫೀಸ್ ಹೋಗಿ ಕುತ್ಕೊಳ್ರಿ, ನಿಮ್ ಕೆಲ್ಸ ಮಾಡ್ರಿ. ನಿಮ್ ಬೇರೆ ಕೆಲ್ಸ ಇರುತ್ತಲ್ಲ. ಬಾಬನ್ ಮಕ್ಳಿಗೆ ಏನ್ ಕೆಲ್ಸ? ಒಟ್ಟಿಗೆ ಸೇರ್ಕೊಂಡ್ ಕೆಲ್ಸ ಮಾಡ್ರಿ. ಮನೇಲಿ ಅತ್ತೆ ಸೊಸೆ ಎಲ್ಲ ಸೇರ್ಕೊಂಡ್ ಕೆಲ್ಸ ಮಾಡ್ರಿ. ಆಮೇಲೆ ಬಾಬನ್ ಮುರಳಿ ಹಿಡ್ಕೊಂಡ್ ಕುತ್ಕೊಂಡ್ಬಿಡ್ರಿ. ಅಥವಾ ಯೋಗ ಮಾಡ್ಕೊಂಡ್ ಕುತ್ಕೊಂಡ್ಬಿಡ್ರಿ. ಅನ್ನಂದ್ರೆ ಊಟ ಮಾಡ್ರಿ, ಆಫೀಸ್ಗೆ ಹೋಗ್ಬಿಡ್ರಿ, ನಿಮ್ ವರ್ಕ್ ಫೀಲ್ಡ್ಗೆ ಹೋಗ್ಬಿಡ್ರಿ. ಅವಾಗ ಕ್ರೋಧ ಮಾಡ್ಲಿಕ್ಕೆ ಏನೇ ಇರುದಿಲ್ಲ, ಚಾನ್ಸ್ ಇರುದಿಲ್ಲ. ವಹಾ ಭಿ ಸೈಲೆನ್ಸ್ ಮೇ ರಹನಾ ಅಚ್ಚಾ ಹೈ. ನೀವು ಆಫೀಸ್ಗೆ ಹೋದಾಗ್ಲೂ ಮತ್ತೆ ಅಲ್ಲೆಲ್ಲೋ ಜಗಳ ತಕೊಂಡ್ ಕೊಡೋದಲ್ಲ, ಅಲ್ಲೂ ಹೆಂಗಿರ್ಬೇಕು? ಶಾಂತಿಯಲ್ಲಿ ಇರ್ಬೇಕು. ಸಬ್ ಕಹತೆ ಹಮ್ಕೋ ಶಾಂತಿ ಚಾಹಿಯೆ. ಎಲ್ಲರೂ ಏನ್ ಹೇಳೋದು? ನಮ್ಗೆ ಶಾಂತಿ ಬೇಕು. ಎತ್ತೋ ಬಚ್ಚೋಂ ಕೋ ಬತಾಯಾ ಹೈ ಶಾಂತಿ ಕಾ ಸಾಗರ್. ಏಕ್ ಹಿ ಬಾಬಾ. ಇದನ್ನ ಬಾಬಾ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಶಿವ ಬಾಬಾ ಶಾಂತಿ ಸಾಗರ ಒಬ್ಬರೇ ಇದ್ದಾರೆ. ಬಾಬಾನೇ ನಾವು ಮಕ್ಕಳಿಗೆ ಡೈರೆಕ್ಷನ್ ಕೊಡ್ತಾರೆ. ಮಕ್ಕಳೇ, ನೀವು ನನ್ನೊಬ್ಬನನ್ನೇ ನೆನಪು ಮಾಡ್ರಿ. ಇಸ್ಮೆ ಬೋಲ್ನಾ ಕುಚ್ ಭಿ ನಹಿ ಹೈ. ಇದರಲ್ಲಿ ಮಾತಾಡೋದೇನು ಇರುದಿಲ್ಲ ಅಲ್ವಾ? ತಂದೆ ನೆನಪು ಮಾಡೋದಕ್ಕೆ ಮಾತಾಡೋದೇನು ಇರುತ್ತೆ? ಅಂತರ್ಮುಖಿ ರಹನ. ಇವ್ರ ನನ್ನ ಜೊತೆ ಜಗಳಾಡ್ತಾರೆ ಅಂದ್ರೆ ನೀವ್ ಯಾಕೆ ಮಾತಾಡ್ತೀರಿ? ಮೌನ ಇದ್ ಬಿಡ್ರಿ, ಅಂತರ್ಮುಖಿ ಆಗಿದ್ಬಿಡಿ. ऑफिस आदि में अपना काम भी करना है तो इसमें ಜಾಸ್ತಿ बोलना नहीं होता है. ಆಫೀಸ್ ಅಲ್ಲಿ ನಿಮ್ ಕೆಲ್ಸ ಮಾಡುವಾಗ ಮಾತಾಡೋದೇನಿರುತ್ತೆ? ಅಲ್ಲೂ ನ್ಯಾಯ ಒದಗಿಸ್ಬೇಕಲ್ಲ, ಕರೆಕ್ಟ್ ಆಗಿ ಅಲ್ಲೂ ಕೆಲ್ಸ ಮಾಡ್ಬೇಕು. ಯಾವುದೇ ನಿಮ್ ಕೆಲ್ಸ, ನಿಮ್ ವರ್ಕ್ ಫೀಲ್ಡ್ ಇದೆ, ಅಲ್ಲೂ ಮಾತಾಡೋ ಅವಶ್ಯಕತೆ ಇಲ್ಲ. ನಿಮ್ ಕೆಲ್ಸ ನೀವ್ ಮಾಡ್ರಿ. ಬಿಲ್ಕುಲ್ ಮೀಠಾ ಬನ್ನ. ಹೇಗಿರ್ಬೇಕಂದ್ರೆ ಬಹಳ ಮಧುರವಾಗಿ ಇರ್ಬೇಕಂತಾರೆ ಬಾಬಾ. ಯಾರಿಗೂ ದುಃಖವನ್ನ ಕೊಡ್ಬಾರ್ದು ಅಂತಾರೆ ಬಾಬಾ. ಲಡಾಯಿ ಆದಿ ಕರ್ನ, ಜಗಳಾಡೋದು, ಸಬ್ ಕ್ರೋಧ ಹೈ. ಜಗಳ ಯಾಕೆ ಬರುತ್ತೆ ಮನೆಯಲ್ಲಿ? ಕ್ರೋಧ ಇದೆ. ಎಲ್ಲಕ್ಕಿಂತ ದೊಡ್ಡ ಶತ್ರು ಕಾಮ. ಫಿರ್ ಎರಡನೇದ್ದು ಕ್ರೋಧ. ಕ್ರೋಧನೂ ಕಡಿಮೆ ಇಲ್ಲ, ಸೆಕೆಂಡ್ ಲೈನ್ ಅಲ್ಲೇ ಇದೆ ಅದು. ಏಕ್ ದೂಸರೋಂಕು ದುಃಖ ಪਹੁಂಚಾಂತೆ. ಕ್ರೋಧ ಇದ್ದವರು ಏನ್ ಮಾಡ್ತಾರೆ? ಬೇರೆಯವ್ರಿಗೆ ದುಃಖವನ್ನ ತಲುಪಿಸ್ತಾರೆ, ದುಃಖ ಕೊಡ್ತಾರೆ. ಕ್ರೋಧ ಸೆ ಕಿತನೆ ಲಡಾಯಿ ಹೋ ಜಾತಿ ಹೈ. ಎಷ್ಟು ಯುದ್ಧಗಳಾಗಿದಾವ ಅದೆಲ್ಲದಕ್ಕೂ ಕಾರಣ ಏನೋ? ಕ್ರೋಧ. ಮನೆಯಲ್ಲಿ ಜಗಳಗಳಿಗೆ ಕಾರಣ ಏನೋ? ಎಷ್ಟೆಲ್ಲಾ ಜಗಳ ನಿಮ್ ಮನೇಲಿ ಆಗಿದೆ, ಅದಕ್ಕೆಲ್ಲ ಕಾರಣ ಏನೋ? ಕ್ರೋಧ. ಬಚ್ಚೆ ಜಾನ್ತೆ ಸತ್ಯುಗ್ ಮೇ ಲಡಾಯಿ ಹೋತೀನಿ. ನೀವು ಮಕ್ಕಳಿಗೆ ಗೊತ್ತಿದೆ, ಸತ್ಯುಗದಲ್ಲಿ ಯುದ್ಧ ಜಗಳ ಇರುತ್ತಾ? ಅತ್ತೆ ಸೊಸೆ ಜಗಳಾಡ್ತಾರ, ಪತಿ ಪತ್ನಿ ಜಗಳಾಡ್ತಾರ, ತಾಯಿ ತಂದೆ ಮಕ್ಕಳೆಲ್ಲ ಜಗಳಾಡ್ತಾರ? ಇಲ್ಲ. ಯಾಕೆ ಜಗಳಾಡಲ್ಲ?
ಅಲ್ಲಿ ಕ್ರೋಧ ಇರಲ್ಲ, ಮಧುರತೆ ಇರುತ್ತೆ. ಯೇ ಹೇ ರಾವಣ ಪನೇಕಿ ನಿಶಾನ್, ಎಲ್ಲಿ ಜಗಳ ಇರುತ್ತೆ, ಕ್ರೋಧ ಇರುತ್ತೆ, ಅದು ಯಾರ ಲಕ್ಷಣ? ರಾವಣತನದ ಲಕ್ಷಣ. ಅಲ್ಲಿ ರಾವಣ ಇದ್ದಾನೆ, ಅಸುರ ಇದ್ದಾನೆ ಮನೆಯಲ್ಲಿ. ಮನೆಯಲ್ಲಿ ಅಂದ್ರೆ ಮನೆಯಲ್ಲಿ ವಾಸವಾಗಿರೋರಲ್ಲಿ ಅಸುರ ಇದ್ದಾನೆ ಅಂದ್ರೆ ಕ್ರೋಧ ಇದ್ದಾನೆ. ಕ್ರೋಧ ವಾಲೆ ಕೋ ಭಿ ಅಸುರಿ ಸಂಪ್ರದಾಯ ಕಹಾ ಜಾತ ಹೈ. ಬರೀ ಕಾಮಿಗಳಷ್ಟೇ ರಾಕ್ಷಸರಲ್ಲ, ಕ್ರೋಧ ಇರೋರು ಕೂಡ ರಾಕ್ಷಸರೇ. ಭೂತ ಪ್ರವೇಶತೆ ಅಂತ ಇದಕ್ಕೆ ಹೇಳಲಾಗುತ್ತೆ. ಬಾಬಾ ಹೇಳ್ತಾ ಇದ್ದಾರೆ, ಈ ಜ್ಞಾನ ಮಾರ್ಗದಲ್ಲಿ ಏನನ್ನು ಮಾತಾಡೋದು ಇರೋದೇ ಇಲ್ಲ. ಏಕೆಂದ್ರೆ ಬಾಬಾ ಹೇಳ್ತಾರೆ, ಅವ್ರು ಯಾಕೆ ಜಗಳ ಆಡ್ತಾರೆ ಅಂದ್ರೆ ಅವರಲ್ಲಿ ಜ್ಞಾನ ಇಲ್ಲ, ಅದಕ್ಕೆ ವ್ಯರ್ಥ ಮಾತಾಡ್ತಾರೆ. ಎಲ್ಲಿ ವ್ಯರ್ಥ ಮಾತಿರುತ್ತೆ ಅಲ್ಲಿ ಕ್ರೋಧ ಜಗಳ ಸ್ಟಾರ್ಟ್ ಆಗತ್ತೆ. ಮತ್ತು ಕ್ರೋಧ ಕರೆಂಗೆ, ಕ್ರೋಧ ವಾಲೆಕ್ಕೆ ಸಾಥ ಕ್ರೋಧ ಕರ್ನೇಸೆ. ಒಬ್ರ ಮನೆಯಲ್ಲಿ ಕ್ರೋಧಿ ಇದ್ದಾರೆ ಅನ್ಕೊಳ್ಳಿ, ಅವ್ರ ಜೊತೆ ನೀವು ಕ್ರೋಧ ಮಾಡಿದ್ರೆ ಏನ್ ಶುರು ಆಗುತ್ತೆ? ಜಗಳ ಆಗುತ್ತೆ. ಅದಕ್ಕೇನ್ ಹೇಳ್ತಾರೆ ಬಾಬಾ, ಭೂತದ ಮುಂದೆ ನಿಲ್ಲಿಕ್ಕೆ ಹೋಗ್ಬೇಡ್ರಿ ಅಂತ. ಅವ್ರೇನ್ ದೂರ ಇದ್ದು ಬಿಟ್ರಿ. ಭೂತದ ಮುಂದೆ ನಿಂತ್ರೆ ನಿಮ್ ಮೇಲೆ ಅದು ಪ್ರವೇಶ ಆಗ್ಬಿಡುತ್ತೆ. ಕ್ರೋಧಿಗಳ ಮುಂದೆ ನಿಂತ್ರೆ, ನಾವು ಕ್ರೋಧಿ ಆಗಿರದೇ ಇದ್ರೂ ನಮ್ಮ ಮೇಲೆ ಅದು ಪ್ರವೇಶ ಮಾಡ್ಬಿಡುತ್ತೆ. ಅವ್ರ ಮುಂದೆ ನಿಲ್ಲಲೇಬೇಡ್ರಿ, ಅವ್ರಿದ್ದಲ್ಲಿ ಇರ್ಲೇಬೇಡ್ರಿ, ಅವ್ರ ವೈಬ್ರೇಷನ್ ತಾಗಿಸ್ಕೊಳ್ಳೇಬೇಡ್ರಿ. ಅವಾಗ ಜಗಳ ಹೆಂಗಾಗ್ತದೆ ಮನೆಗಳಲ್ಲಿ ಅಲ್ವಾ? ಬಾಬಾ ಹೇಳ್ತಾ ಇದ್ದಾರೆ, ಯ ಬಡಾ ಕಡಾ ಭೂತ ಹೇ. ಈ ಕ್ರೋಧ ಏನು? ದೊಡ್ಡ ಭೂತ. ಇನ್ಕೋ ಯುಕ್ತಿ ಸೇ ಭಗಾನ ಹೇ. ಏನ್ ಹೇಳ್ತಾರೆ ಬಾಬಾ? ಕ್ರೋಧದ ಭೂತವನ್ನೇನ್ ಮಾಡ್ಬೇಕಂತೆ? ಉಪಾಯದಿಂದ, ಯುಕ್ತಿ, ಏನಾದ್ರೂ ಒಂದು ಉಪಾಯ ಮಾಡ್ಬೇಕು. ನಾನು ಜಗಳಾಡ್ಬಾರ್ದು ಮನೇಲಿ ಅಂದ್ರೆ ಏನಾದ್ರೂ ಒಂದು ಉಪಾಯ ಮಾಡ್ಬೇಕು. ಉಪಾಯ ಇರುತ್ತೆ ತಾನೆ, ಹಲವಾರು ಉಪಾಯಗಳಿದೆ. ಬಾಬಾನು ಎಷ್ಟೊಂದು ಉಪಾಯ ಹೇಳ್ಬಿಟ್ರು. ನಿಮ್ದು ಮಾತಾಡೋದು ಕೆಲ್ಸ ಏನಿರುತ್ತೆ? ಬಾಬಾ ನೆನ್ಪ್ ಮಾಡ್ತಾ ಕೆಲ್ಸ ಮಾಡೋಗಿ ನಿಮ್ಗೆ ಮಾತು ಹಾಕ್ಬೇಕು. ನಿಮ್ ಕೆಲ್ಸ ಮುಗಿಸ್ರಿ, ಆಫೀಸಲ್ಲಿ ಕೂತ್ಕೊಳ್ರಿ, ನಿಮ್ ಕೆಲ್ಸ ಮುಗಿಸ್ರಿ, ಮುರಳಿ ಹಿಡ್ಕೊಂಡ್ ಕೂತ್ಕೊಳ್ರಿ, ನಿಮ್ ಕೆಲ್ಸ ಮುಗಿಸ್ರಿ, ಯೋಗದಲ್ಲಿ ಕೂತ್ಕೊಳ್ರಿ. ಇನ್ನೇನಿದೆ ಮಾತಾಡೋದು ಕೆಲ್ಸ? ಮಾತಾಡಿದ್ರೆ ತಾನೆ ಕ್ರೋಧಿಗಳ ಜೊತೆಗೆ ಜಗಳ ಬರೋದು. ಹೀಗೆ ಅನೇಕ ಯುಕ್ತಿಗಳಿದ್ದಾವೆ. ಆ ಯುಕ್ತಿ ಮಾಡಿ ನಿಮ್ಮಲ್ಲಿರುವಂತ ಕ್ರೋಧವನ್ನ ಏನ್ ಮಾಡಿ ಓಡಿಸ್ರಿ ಅಂತಾರೆ ಬಾಬಾ. ಮುಖ್ಸೆ ಕುಚ್ ಕಡ್ವೆ ಶಬ್ದ ನಹಿ ನಿಕಾಲ್ನಾ ಚಾಹಿಯೆ. ಎಷ್ಟೇ ಸಿಟ್ಟು ನಿಮ್ಗೆ ಬರ್ಲಿ, ಬಾಯಿಂದ ಕೆಟ್ಟ ಶಬ್ದಗಳನ್ನ ಮಾತ್ರ ಮಾತಾಡ್ಬೇಡ್ರಿ. ಅಪ್ಪಿ ತಪ್ಪಿಯು ಬಾಯಿಂದ ಏನ್ ಬರ್ಬಾರ್ದು? ಕೆಟ್ಟ ಶಬ್ದಗಳು ಬರ್ಬಾರ್ದು. ತೆಗೆದು ಹಾಕ್ಬಿಡ್ರಿ. ಅದ ನಮ್ ವರ್ಡೇ ಅಲ್ಲ ಅಲ್ವಾ? ಅಸುರರದು, ರಾವಣನ ಜಗತ್ತಿಂದ. ಎಷ್ಟೇ ಸಿಟ್ಟು ಬರ್ಲಿ, ಬಾಯಿಗೆ ಬೀಗ ಹಾಕೊಂಡ್ಬಿಡ್ಬೇಕು ಅಲ್ವಾ? ಮಾತಾಡ್ಬಾರ್ದು. ಅಪ್ಪಿ ತಪ್ಪಿ ಕೆಟ್ಟ ಶಬ್ದಗಳು ನಮ್ ಬಾಯಿಂದ ಬರ್ಬಾರ್ದು. ಬಹುತ್ ನುಕ್ಸಾನ್ ಕಾರಕ್ಕೆ. ನೋಡಿ, ಕೆಟ್ಟ ಶಬ್ದಗಳು ಬಾಯಿಂದ ಬಂದ್ರೆ ಇದು ಬಹಳ ಅಪಾಯಕಾರಿ. ಕೇಳಿಸ್ಕೊಂಡವ್ರು ಸುಮ್ನೆ ಇರಲ್ಲ, ಹೇಳ್ತಾರೆ ತಾನೆ, ಆಡಿದ ಮಾತು ಬಿಟ್ಟ ಬಾಣ ವಾಪಸ್ ಎಂದು ಬರಲ್ಲ. ಅಂದವ್ರಿಗೆ ಪಶ್ಚಾತ್ತಾಪ ಆಗ್ತದೆ, ಕೇಳಿದವರು ನೆನ್ಪಿಟ್ಕೊಳ್ತಾರೆ. ಹೇಳಿ ಸಮಾಧಾನದಿಂದ ಇರಕ್ಕಾಗಲ್ಲ, ಸಿಟ್ಟಲ್ಲಿ ಹೇಳ್ಬಿಡ್ತಾರೆ. ಹೇಳಿದವ್ರಿಗೆ ಸಮಾಧಾನ ಆಗತ್ತಾ? ನಿದ್ದೆ ಬರುತ್ತಾ? ಕೇಳಿಸ್ಕೊಂಡವ್ರು ಸುಮ್ನೆ ಇದ್ರು ಇವ್ರಿಗೆ ನಿದ್ದೆ ಬರಲ್ಲ ಅಲ್ವಾ? ಅಯ್ಯೋ ಹಿಂಗ್ ಅಂದ್ಬಿಟ್ಟೆ ಅಲ್ವಾ? ಕೇಳಿಸ್ಕೊಂಡವ್ರಿಗೂ ಸಮಾಧಾನ ಇರುದಿಲ್ಲ. ಹಿಂಗ್ ಅಂದ್ಬಿಟ್ರು ಲೈಫ್ ಲಾಂಗ್ ನೆನ್ಪಿಟ್ಕೊಳ್ತಾರೆ. ಅದ್ರ ಬಾಬಾ ಏನ್ ಹೇಳಿದ್ದಾರೆ, ಯಾರು ಕೊಟ್ಟಿರುವಂತ ದುಃಖವನ್ನ ನೀವ್ಯಾಕ್ ತಗೋತೀರಿ? ಅವ್ರ ದುಃಖ ಕೊಟ್ರು ನೀವ್ಯಾಕ್ ತಗೋತೀರಿ ಹೇಳ್ತಾರಲ್ಲ ಬಾಬಾ. ಅದಕ್ಕೆ ಏನಾದ್ರೂ ಅಪಶಬ್ದ ಬಾಯಿಂದ ಬರುದು, ಇದು ಬಹಳ ಹಾನಿ ಮಾಡುತ್ತೆ ನಿಮ್ ಜೀವನದಲ್ಲಿ. ವಿನಾಶ ಭಿ ಕ್ರೋಧ ಸೇ ಹಿ ಹೋತಾ ಹೇನಾ. ನೋಡಿ, ಜಗತ್ತಿನ ವಿನಾಶನೂ ಆಗುದು ಯಾವ್ದ್ರಿಂದ? ಕ್ರೋಧದಿಂದಲೇ. ಘರ್ ಘರ್ ಮೇ ಜಾ ಕ್ರೋಧ ಹೋತಾ ಹೈ ವಹಾ ಶಾಂತಿ ಬಹುತ್ ರಹತಾ ಹೈ. ಮನೆಗಳಲ್ಲಿ ಎಲ್ಲೆಲ್ಲಿ ಕ್ರೋಧ ಇದೆ, ಜಗಳ ಇದೆ, ಅಲ್ಲಿ ಅಶಾಂತಿ ಇರುತ್ತೆ. ಕ್ರೋಧ ಕಿಯಾ ತೋ ತುಮ್ ಬಾಪ್ ಕಾ ನಾಮ್ ಬದ್ನಾಮ್ ಕರೆಂಗೆ. ನೋಡಿ, ಇದನ್ನು ಹೇಳ್ತಾರೆ ಬಾಬಾ. ಇದನ್ನ ಪಕ್ಕಾ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ಬೇಕು. ನಾನೇನಾದ್ರೂ ಕ್ರೋಧ ಮಾಡಿದ್ರೆ, ಜಗಳಾಡಿದ್ರೆ ತಂದೆ ಹೆಸರು ಕೆಡಿಸ್ತೀನಿ, ಭಗವಂತನ ಹೆಸರು ಕೆಡಿಸ್ತೀನಿ. ಇನ್ ಭೂತೋಂಕೋ ಭಗಾನ ಹೇ. ಹಾಗಾಗಿ ಈ ಭೂತವನ್ನ ಓಡಿಸ್ಬೇಕು. ಏಕ್ ಬಾರ್ ಭಗಾಯ್ ತೋ ಫಿರ್ ಆಧಾ ಕಲ್ಪ್ ಕೆ ಲಿಯೆ ಭೂತ್ ಹೋತೆ ಹಿ ನಹೀ. ಒಂದ್ ಸಲ ನೀವು ಸರಿಯಾಗಿ ಕ್ರೋಧವನ್ನ ಓಡಿಸ್ಬಿಟ್ರೆ ಅದು ನಿಮ್ಮ ಹತ್ರ ಅರ್ಧ ಕಲ್ಪ ಸುಳಿಯೋದೇ ಇಲ್ಲ. ಹಂಗ ಓಡಿಸ್ಬಿಟ್ರಿ ಅಂತಾರೆ ಬಾಬಾ. ಪಾಂಚ್ ವಿಕಾರ ಬಿ ಫುಲ್ ಫೋರ್ಸ್ ಮೇ ಹೈ. ಈ ರೀತಿ 5 ವಿಕಾರಿ ಗುಣಗಳು ಏನಿದಾವೆ ಇವಾಗ ಫುಲ್ ಫೋರ್ಸ್ ಅಲ್ಲಿ, ಪೂರ್ತಿ ಶಕ್ತಿಶಾಲಿಯಾಗಿದೆ. ಎಸೆ ಸಮಯ ಹಿ ಬಾಪ್ ಆತೆ. ನೋಡ್ರಿ, ಈ ವಿಕಾರಗಳೆಲ್ಲ ಫುಲ್ ಫೋರ್ಸ್ ಅಲ್ಲಿ ಇರುವಾಗ್ಲೇನೆ
ತಂದೆ ಬರೋದು. ಜಬ್ಕಿ ವಿಕಾರಫುಲ್ ಫೋರ್ಸ್ ಮೇ ಹೈ, ಯಾ ಆಂಖೆ ಬಡಿ ಕ್ರಿಮಿನಲ್ ಹೈ. ಈ ಕಣ್ಣೇನಿದೆ ಇದು ಬಹಳ ಮೋಸಗಾರ, ಬಹಳ ವಿಕಾರಿ ಇದು ಕಣ್ಣು. ಮುಖ ಬಿ ಕ್ರಿಮಿನಲ್ ಹೈ. ಕಲಿಯುಗದಲ್ಲಿ ಎಲ್ಲರ ಕಣ್ಣು ವಿಕಾರಿ ಆಗ್ಬಿಟ್ಟಿದೆ, ಮುಖನು ವಿಕಾರಿ ಆಗಿದೆ. ಯಾರಾದ್ರೂ ಬೈದ್ರೆ, ಜಗಳ ಆಡ್ಲಿಕ್ಕೆ ಶುರು ಮಾಡಿದ್ರೆ ಬಾಯಿ ಏನೇನೋ ಮಾತಾಡ್ಬಿಡುತ್ತೆ. जोर से बोलने से मनुष्य तप जाता है और घर को भी तपा देते. ಜೋರಾಗಿ ನೀವು ಮಾತಾಡಿದ್ರೆ ಅನ್ಕೊಳ್ರಿ, ಎದುರುಗಡೆ ಇರೋ ಕ್ರೋಧ ಅನ್ನೋದು ಬೆಂಕಿ, ಎದುರುಗಡೆ ಇರೋನ್ಗೂ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಇಬ್ಬರು ಬೆಂಕಿ ಜಾಸ್ತಿ ಆಗಿ ಮನೆಯೆಲ್ಲ ಸುಟ್ಟೋಗುತ್ತೆ. ಮನೆ ಸುಡೋದಂದ್ರೆ ಮನೆಯ ಶಾಂತಿ ಸುಡುತ್ತೆ, ಮನೆಯ ಸಂಪತ್ತು ಸುಡುತ್ತೆ, ಮನೆಯೆಲ್ಲ ಒಳ್ಳೆ ಕೆಲಸ ಕಾರ್ಯಗಳು ಸುಟ್ಟೋಗುತ್ತೆ. ಎಲ್ಲ ನಮ್ಮ ಪ್ಲಾನ್, ಜೀವನದ ಏನೆಲ್ಲ ಪ್ಲಾನ್ ಇರುತ್ತೆ, ನಮ್ ಜೀವನನೇ ಸುಟ್ಟು ಹೋದಂಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಜೋರಾಗಿ ಮಾತಾಡ್ಬಿಡ್ರಿ, ಏರು ಧ್ವನಿಯಿಂದ ಮಾತಾಡ್ಬಿಡ್ರಿ. ಕಾಮ್ ಅವ್ರ ಕ್ರೋಧಿಯ ದೋನೋ ಬಡೇ ದುಶ್ಮನ್ ಹೈ. ನೋಡ್ರಿ, ಈ 5 ವಿಕಾರಿ ಗುಣಗಳಲ್ಲಿ ದೊಡ್ಡ ಶತ್ರು ಎರಡು ಯಾವುದು? ಕಾಮ ಮತ್ತು ಕ್ರೋಧ. ಕ್ರೋಧ ವಾಲೆ ಯಾದ ಕರನ ಸಕೆ. ಕ್ರೋಧ ಇರೋರು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ? ತಂದೆಯನ್ನ ನೆನಪು ಮಾಡ್ಲಿಕ್ಕೆ ಆಗಲ್ಲ. ಯಾದ ಕರ್ನೆ ವಾಲೆ ಸದೈವ ಶಾಂತಿ ಮೇರ ಹೆಂಗಿ. ತಂದೆಯನ್ನ ನೆನಪು ಮಾಡೋರು ಏನ್ ಇರ್ತಾರೋ, ತಂದೆಯನ್ನ ನೆನಪು ಮಾಡೋರು ಸದಾ ಶಾಂತಿಯಲ್ಲಿ ಇರ್ತಾರೆ. ಅಪ್ನೆ ದಿಲ್ ಸೆ ಪೂಜ್ನ. ಈಗ ನಾವು ನಮ್ಮ ಮನ್ಸಲ್ಲಿ ಕೇಳ್ಕೋಬೇಕು ಏನಂತ? ನನ್ನಲ್ಲಿ ಈ ಕ್ರೋಧದ ಭೂತ ಇಲ್ಲ ತಾನೆ? ಇವತ್ತು ಬಾಬಾ ಕ್ರೋಧದ ಸಬ್ಜೆಕ್ಟ್ ತಗೊಂಡಿದ್ದಾರೆ. ಈ ಕ್ರೋಧದ ಭೂತ ಇಲ್ಲ ತಾನೆ? ಮೋಹಕಾಬಿ ಭೂತ ಹೋತ. ನೋಡ್ರಿ, ಬಾಬಾ ನೆಕ್ಸ್ಟ್ ತಗೊಂಡ್ರು ಮೋಹದ ಸಬ್ಜೆಕ್ಟ್. ಮೋಹ ಮತ್ತು ಲೋಭ ಕೂಡ ಅದು ಭೂತನೇ. ಲೋಭಕ ಭೂತ ಬಿ ಕಮ್ ನಹಿ ಹೈ. ಇದು ಒಂದು ಏನಿಲ್ಲ, ಇದು ಹೆಚ್ಚು ಇದು ಕಡಿಮೆ ಅನ್ನುವಂಥದ್ದಿಲ್ಲ. ಇದು ಕಡಿಮೆ ಇಲ್ಲ, ಲೋಭ ಕೂಡ ಕಡಿಮೆ ಅಲ್ಲ. ಸಬ್ ಭೂತ ಹೇ. ಅರೆ ಭೂತ ಅಂದ್ರೆ ಭೂತನೇ, ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಅಲ್ವಾ, ಇವೆಲ್ಲವೂ ಭೂತನೇ. ಯಾಕೆಂದ್ರೆ ಇವೆಲ್ಲ ರಾವಣನ ಸೈನಿಕರು ಅಲ್ಲ, ರಾವಣನ ಸೈನಿಕರು ಇವರೆಲ್ಲ. ಬಾಪ್ ಬಚ್ಚಂಕೋ ಯಾದ್ ಕಿ ಯಾತ್ರಾ ಸಿಕ್ಲಾತೆ. ಬಾಬಾ ಮಕ್ಕಳಿಗೆ ಯೋಗದ ಯಾತ್ರೆಯನ್ನ ಕಲಿಸಿಕೊಡ್ತಾರೆ. ಪರಂತು ಬಚ್ಚಿ ಇಸ್ಮೆ ಮೂಂಜತೆ ಬಹುತ್ರೆ. ಆದ್ರೆ ಮಕ್ಳೇನ್ ಮಾಡ್ತಾರಂತೆ, ಇದ್ರಲ್ಲಿ ಬಹಳ ಕನ್ಫ್ಯೂಷನ್ ಪಡ್ತಾರಂತೆ. ಯೋಗದ ಯಾತ್ರೆ ವಿಷಯದಲ್ಲಿ ಮಕ್ಳಿಗೇನಿದೆ ಅಂತೆ, ಬಹಳ ಕನ್ಫ್ಯೂಷನ್ ಇದೆ. ಯೋಗದ ಯಾತ್ರೆ ಬಗ್ಗೆ ಮಕ್ಕಳು ಬಹಳ ಕನ್ಫ್ಯೂಷನ್ ಆಗಿದ್ದಾರೆ. ಸಮಜ್ತೆ ನಹಿ ಕ್ಯೋಂಕಿ ಭಕ್ತಿ ಬಹುತ್ ಕಿ ಹೆನಾ. ಭಕ್ತಿ ಬಹಳ ಮಾಡ್ಬಿಟ್ಟಿದಾರಲ್ಲ. ಭಕ್ತಿ ದೇಹಾಭಿಮಾನ ಆಗಿದೆ. ಅರ್ಧ ಕಲ್ಪ ದೇಹಾಭಿಮಾನದಲ್ಲಿ ಇದ್ವಿ ಅಲ್ವಾ. ದೇಹದಾರಿಗಳನ್ನ ನಾವು ಪೂಜೆ ಮಾಡ್ತಿದ್ವಿ, ಅವರನ್ನ ದೇವತೆಗಳನ್ನ ದೇಹದಾರಿ, ಪರಮಾತ್ಮನ ದೇಹದಾರಿನೇ ಅಂತ ತಿಳ್ಕೊಂಡಿದ್ವಿ. ಅಂದ್ರೆ ಅದು ಪೂರ್ತಿ ದೇಹಾಭಿಮಾನನೇ ತಾನೆ, ಪ್ರಕೃತಿನ ಪೂಜೆ ಮಾಡೋದು. ಬಾಬಾ ಹತ್ರ ಅರ್ಧ ಕಲ್ಪ ಈ ರೀತಿ ನಾವು ದೇಹಾಭಿಮಾನದಲ್ಲಿದ್ವಿ. ಬಹಾರ್ ಮುಖತಾ ಹೋನೆ ಕಾರಣ ಅಪ್ನೆ ಕೋ ಆತ್ಮ ಸಮಜ್ ನಹಿ ಸಕ್ತೆ. ಭಕ್ತಿಯಲ್ಲಿ ನಾವು ಬಹಾರ್ ಮುಖಿ ಆಗಿದ್ವಿ ಅಲ್ವಾ. ಎಲ್ಲ ಹೊರಗಡೆ ಇದೆ ತಾನೆ. ಭಕ್ತಿ ಅಂದ್ರೆ ಮೂರ್ತಿ ಇರ್ಬೇಕು, ಏನೋ ಅರಿಶಿನ ಕುಂಕುಮ ಇರ್ಬೇಕು, ಅಕ್ಷತೆ ಇರ್ಬೇಕು, ಹೂ ಇರ್ಬೇಕು, ಗಂಟೆ ಜಾಗಟೆ ಇರ್ಬೇಕು, ಅಲ್ಲಿ ಮಂತ್ರ ಇರ್ಬೇಕು, ಎಲ್ಲ ಸ್ಥೂಲ ತಾನೆ. ಅದು ಭಕ್ತಿ. ಈ ರೀತಿ ಬಾಬಾ ಹೇಳ್ತಾ ಇದ್ದಾರೆ. ಇದೆಲ್ಲ ಬಹಾರ್ ಮುಖತೆ ಅಲ್ಲ, ಹೊರಗಡೆ ಕಾಣುವಂಥದ್ದು. ಅದಕ್ಕೆ ಅವರು ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಾಪ ಜೋರು ಬಹುತ್ ಲಗಾತೆ. ಬಾಬಾ ಇದಕ್ಕೆ ಜಾಸ್ತಿ ಒತ್ತನ್ನ ಕೊಡ್ತಾ ಇದ್ದಾರೆ. ಯಾವ್ದಕ್ಕೆ? ತಮ್ಮನ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡ್ರಿ. ಪರಂತು ಆತಾ ಹಿ ನೈ. ಆದ್ರೆ ನೆನಪೇ ಮಾಡಲ್ಲ. ಅವ್ರ ಸಬ್ ಬಾತೆ ಮಾನ್ತೆ ಬಿ ಹೇ. ಬೇರೆ ಎಲ್ಲಾ ಮಾತುಗಳನ್ನ ಒಪ್ಪುತ್ತೀರಿ, ಆದ್ರೆ ಆತ್ಮ ಅಂತ ತಿಳ್ಕೊಂಡ್ ತಂದೆಯನ್ನ ನೆನಪು ಮಾಡಲ್ಲ. ಅಂದ್ರೆ ಬಸ್ ಬಾಬಾ ಯಾವ ಲೆವೆಲ್ಗೆ ತಂದೆ ನೆನಪು ಮಾಡ್ಬೇಕಂತಾರೆ, ಯಾವ ಫೋರ್ಸ್ ಅಲ್ಲಿ ನೆನಪು ಮಾಡ್ಬೇಕಂತಾರ. ಫೋರ್ಸ್ ಇಲ್ಲ ಅಂತ ಫಿರ್ ಕದೈತೆ ಯಾದ ಕೈಸೆ ಕರೆ. ಕೆಲವ್ರು ಹೇಳ್ತಾರಂತೆ, ಹೆಂಗ್ ನೆನಪು ಮಾಡ್ಬೇಕು ಬಾಬಾ ಅವ್ರನ್ನ? ಕೊಯ್ ಚೀಸ್ ತು ದಿಖಾಯಿ ನೈ ಪಡ್ತಿ. ಬಾಬಾ ಅಂದ್ರೆ ಅದು ಸ್ಥೂಲ ಅಲ್ಲ, ಸೂಕ್ಷ್ಮ ಅಲ್ವಾ ಅವರು. ಅವ್ರನ್ನ ಹೆಂಗ್ ನೆನಪು ಮಾಡ್ಬೇಕು? ಅವ್ರೇನು ಸ್ಥೂಲ ಇಲ್ಲ, ಅವ್ರ ಮೂರ್ತಿ ಇಲ್ಲ, ಅವ್ರು ಹೆಂಗ್ ಕಾಣ್ತಾರೆ? ಅವ್ರನ್ನ ಹೆಂಗ್ ನೆನಪು ಮಾಡ್ಬೇಕು? ಇದು ಕನ್ಫ್ಯೂಷನ್. ಉನ್ಕೋ ಸಮझाया जाता. ಅವರಿಗೆ ಬಾಬಾ ತಿಳಿಸ್ಕೊಡೋದೇನು ಅಂದ್ರೆ, ತುಮ್ಮ ಅಪ್ನೆ ಕೋ ಆತ್ಮ ಸಮಜ್ತೆ ಹೋ. ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡಿದ್ದೀರಿ ತಾನೆ. ಆತ್ಮಕ್ಕೂ ಕೂಡ ಯಾವುದೇ ಅದು ಒಂದು ವಸ್ತು ಅಲ್ಲ, ಅದಕ್ಕೂ ಒಂದು ಏನಿಲ್ಲ, ಸ್ಥೂಲ ರೂಪ ಇಲ್ಲ ತಾನೆ. ಹಾಗೆ ಇದನ್ನು ತಿಳ್ಕೊಳ್ಳಿ. ತಂದೆ ಬೇಹದ್ದಿನ ತಂದೆ ಆಗಿದ್ದಾರೆ.
ಮುಖದಿಂದ ಶಿವ ಶಿವ ಅಂತಾನೂ ಕೂಡ ಹೇಳಬಾರದು. ಇದು ಕೂಡ ಸ್ಥೂಲ ಆಗ್ಬಿಡುತ್ತೆ, ಭಕ್ತಿ ಆಗತ್ತೆ. ಬಾಬಾ ಬಾಬಾ ಅಂತ ಬಾಯಿಂದ ಹೇಳಿದ್ರೆ ನಾವು ಬಹಳ ಯೋಗ ಮಾಡ್ತಿದೀವಿ ಅಂತ ಅಲ್ಲ, ಅದು ಸ್ಥೂಲನೇ. ಅಂದರ್ ಮೇ ಜಾನ್ತೆ ಹೋನಾ ಮೇ ಆತ್ಮ ಹೂಂ, ಒಳಗಡೆಯಿಂದ ತಿಳ್ಕೊಂಡಿದ್ದೀರಿ ತಾನೆ ನಾನು ಆತ್ಮ ಅಂತ. ಮನುಷ್ಯರು ಶಾಂತಿನ ಬಯಸ್ತಾರೆ, ಶಾಂತಿ ಸಾಗರ ಪರಮಾತ್ಮ ಆಗಿದ್ದಾರೆ. ಅವಶ್ಯವಾಗಿ ಅವರೇ ನಾವು ಮಕ್ಕಳಿಗೆ ಆಸ್ತಿಯನ್ನು ಕೂಡ ಕೊಡ್ತಾರೆ. ಈಗ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ನನ್ನನ್ನ ನೆನಪು ಮಾಡಿದ್ರೆ ನೀವು ಶಾಂತಿ ಆಗ್ಬಿಡ್ತೀರಿ. ಮತ್ತು ಜನ್ಮ ಜನ್ಮಾಂತರದ ವಿಕರ್ಮ ಕೂಡ ಏನಾಗ್ಬಿಡುತ್ತೆ, ವಿನಾಶ ಆಗ್ಬಿಡುತ್ತೆ. ಬಾಕಿ ಕೊಯ್ ಚೀಸ್ ಏನೇ ಬಾಕಿ ಇನ್ನೇನು ಇಲ್ಲ. ಕೊಯ್ ಇತನಾ ಬಡಾ ಲಿಂಗ ನಹಿ, ಶಿವಬಾಬಾ ಏನು ದೊಡ್ಡದಾಗಿರುವಂತ ಅಥವಾ ಕಣ್ಣಿಗೆ ಕಾಣುವಂತ ಶಿವಲಿಂಗದ ರೂಪದಲ್ಲಿ ಏನೂ ಇಲ್ಲ. ಆತ್ಮ ಮತ್ತು ಪರಮಾತ್ಮ ಅತಿ ಸೂಕ್ಷ್ಮ, ಕಣ್ಣಿಗೂ ಕಾಣದಂತ ಸೂಕ್ಷ್ಮ ಜ್ಯೋತಿರ್ಬಿಂದು ಆಗಿದ್ದಾರೆ. ಯಾವ ರೀತಿ ಆತ್ಮ ಸಣ್ಣದಿದೆಯೋ ಬಾಬಾ ಕೂಡ ಹಾಗೆ ಸಣ್ಣ ಅಂದ್ರೆ ಸೂಕ್ಷ್ಮ ಇದ್ದಾರೆ. ಯಾವುದು ಸವಿ ಕರ್ತೆ, ಎಲ್ಲರೂ ನೆನಪು ಮಾಡ್ತಾರೆ ಹೇ ಭಗವಂತ ಅಂತ ನೆನಪು ಮಾಡ್ತಾರೆ. ಓ ಗಾಡ್, ಹೇ ಅಲ್ಲ, ಹೀಗೆ ಎಲ್ಲರೂ ನೆನಪು ಮಾಡ್ತಾರೆ ಪರಮಾತ್ಮನನ್ನ. ಕಾನ್ ಕೇಳ್ತಾ ಹೇ, ಆ ರೀತಿ ನೆನಪು ಮಾಡೋರು ಯಾರು? ಆತ್ಮನೇ ತಾನೇ. ಬಾಬಾ ಹೇಳ್ತಾರೆ ತಮ್ಮನ ಆತ್ಮ ಅಂತ ನೆನಪು ಮಾಡಿದ್ದು. ಬಾಬ್ ಬಚ್ಚೋಂಗೂ ಕಹತೆ, ಬಾಬಾ ಮಕ್ಕಳಿಗೆ ಹೇಳ್ತಾರೆ ಏನಂತ, ಮನ್ಮನಾ ಭವ್. ಮೀಠೆ ಮೀಠೆ ಬಚ್ಚೋ, ಮಧುರ ಮಧುರ ಮಕ್ಕಳೇ ಅಂತರ್ಮುಖಿಯಾಗಿ ಇರ್ಬೇಕು. ಅಂದ್ರೆ ಅಂತರ್ಮುಖಿಯಾಗಿದ್ದು ಅಂದ್ರೆ ಬಾಯಿಂದ ಯಾವ್ದೇ ಮಾತಾಡ್ಬೇಡ್ರಿ, ಮೌನ ಮಾಡ್ರಿ, ಆತ್ಮ ಅಂತ ತಿಳ್ಕೊಳ್ರಿ, ತಂದೆ ನೆನಪು ಮಾಡ್ರಿ. ಅವಾಗ ಮನೆಯಲ್ಲಿ ಜಗಳನೂ ಬರಲ್ಲ, ಕ್ರೋಧನೂ ಇರಲ್ಲ, ರಾವಣ ಓಡೋಗ್ಬಿಡ್ತಾನೆ. ಜೋ ಕುಚ್ ದೇಖ್ತೆ ಹೋ ವ ಖತಮ್ ಹೋ ಜಾನಾ ಚಾಹಿಯೇ. ಬಾಬಾ ಹೇಳ್ತಾರೆ ಇಲ್ಲಿ ಏನ್ ನೋಡ್ತಿರಲ್ಲ ಕಣ್ಣಿಂದ ಎಲ್ಲನೂ ಏನಾಗೋಗ್ಲಿದೆ, ಸಮಾಪ್ತಿ ಆಗೋಗ್ಲಿದೆ. ಬಾಕಿ ಆತ್ಮ ಶಾಂತಿ ಮೇರತ್ತೆ, ಆಮೇಲೆ ಆತ್ಮ ಶಾಂತಿಯಲ್ಲಿರುತ್ತೆ. ಆತ್ಮ ಶಾಂತಿ ಧಾಮಕ್ಕೆ ಹೋಗ್ಬೇಕು. ಎಲ್ಲಿವರೆಗೆ ಆತ್ಮ ಪವಿತ್ರ ಆಗೋದಿಲ್ಲ ಅಲ್ಲಿವರೆಗೆ ಶಾಂತಿ ಧಾಮಕ್ಕೆ ಹೋಗ್ಲಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಋಷಿ ಮುನಿ ಇತ್ಯಾದಿಗಳು ಹೇಳ್ತಾರೆ ಶಾಂತಿ ಹೇಗ್ ಸಿಗತ್ತೆ ಅಂತ. ಬಾಬಾ ಅಂತೂ ಬಹಳ ಸಹಜವಾಗಿ ತಿಳಿಸ್ಕೊಡ್ತಾರೆ. ಆದ್ರೆ ಬಾಬಾ ಹೇಳ್ತಾ ಇದ್ರೆ ಬಚ್ಚೋ ಮೇ ಬಹುತೇ ಜೋ ಶಾಂತಿ ಮೇ ನಹಿ ರಹತೆ, ಮಕ್ಕಳು ಬಹಳ ಜನ ಶಾಂತಿಯಲ್ಲಿ ಇರೋದೇ ಇಲ್ಲ. ನೋಡಿ ಏನ್ ಹೇಳಿದ್ರು ಬಾಬಾ, ಎಷ್ಟು ಯುಕ್ತಿ ಹೇಳ್ತಾರೆ ಬಾಬಾ ಶಾಂತಿಯಲ್ಲಿ ಇರೋದಕ್ಕೆ. ಆದ್ರೆ ಮಕ್ಳೇನ್ ಮಾಡುದಿಲ್ಲ ಅಂತೆ, ಶಾಂತಿಯಲ್ಲಿ ಇರುದಿಲ್ಲ. ಬಾಬರ್ ಗೊತ್ತಿದೆ ಘರೋ ಮೇ ರಹತೆ ಹೇ, ಬಿಲ್ಕುಲ್ ಶಾಂತಿ ನಹಿ ರಹತೆ, ಮನೆಗಳಲ್ಲಿ ಇರ್ತಾರೆ ಸ್ವಲ್ಪನೂ ಶಾಂತಿಯಲ್ಲಿ ಇರುದಿಲ್ಲ. ಜೋರ್ ಜೋರ್ ಮಾತಾಡ್ಕೊಳ್ತೀರಿ, ಜಗಳ ಮಾಡ್ತೀರಿ, ಕ್ರೋಧ ಮಾಡ್ತೀರಿ, ಯುದ್ಧನೇ ಮಾಡ್ತೀರಿ. ನೋಡಿ ಏನ್ ಹೇಳ್ತಾರೆ ಬಾಬಾ, ಹೌದಾ ಮಾಡ್ತೀರಾ? ಸೆಂಟರ್ಸ್ ಪರ್ ಥೋಡಾ ಟೈಮ್ ಜಾತೆ, ಸೆಂಟರ್ಗೆ ಸ್ವಲ್ಪ ಸಮಯ ಬರ್ತೀರಷ್ಟೇ. ಅಂದರ್ ಮೇ ಶಾಂತಿ ಹೋ ಬಾಬಾ ಕೋ ಯಾದ್ ಕರೆ ವ ನಹಿ ಹೈ. ನೋಡಿ ರಿಸಲ್ಟ್ ಏನಿದೆ, ಒಳಗಡೆಯಿಂದ ಶಾಂತಿ ಇರ್ಬೇಕು, ಬಾಬಾ ನೆನ್ಪಿರ್ಬೇಕು, ಅದು ಇಲ್ಲ. ಸಾರಾ ದಿನ್ ಘರ್ ಮೇ ಹಂಗಾಮ ಕರ್ತೆ ರಹತೆ. ಬೈತಿದ್ದಾರೆ ಬಾಬಾ, ಎಲ್ಲ ಮಕ್ಕಳನ್ನ ಯಾರು ಗಲಾಟೆ ಮಾಡ್ಕೊಳ್ತಾರೆ, ಮನೆಗಳಲ್ಲಿ ಜಗಳ ಆಡ್ತಾರೆ, ಇಡೀ ದಿನ ಮನೇಲಿ ಗಲಾಟೆ ಮಾಡ್ಕೊಂಡಿರ್ತೀರಿ. ಸೆಂಟರ್ಗೆ ಬರ್ತೀರಿ ಸ್ವಲ್ಪ ಸಮಯ, ಮನೆಗೆ ಹೋದ್ಮೇಲೆ ಬರೀ ಅಶಾಂತಿ ಮಾಡ್ತೀರಿ. ಯಾರೋ ಕೆಲವ್ರು ಇರ್ತಾರೆ ತಾನೆ. तो सेंटर पर आने से भी शांति में नहीं रह सकते. ಮನೆಗಳಲ್ಲಿ ಜಗಳ, ಕ್ರೋಧ, ಜೋರ್ ಮಾತು, ಗಲಾಟೆ ಮಾಡುವಂತವ್ರು ಸೆಂಟರ್ ಬಂದ್ರೆ ಹೆಂಗ್ ಶಾಂತಿಲಿ ಇರ್ತಾರೆ? ಬುದ್ಧಿ ಇಲ್ಲದೆ ನಡೀತಾ ಇರುತ್ತೆ ತಾನೆ. ಅವ್ರು ಹಿಂಗ್ ಮಾತಾಡಿದ್ರು, ಅವ್ರು ಹಿಂಗ್ ಮಾತಾಡಿದ್ರು, ಅವ್ರು ಹೆಂಗ್ ಮಾಡಿದ್ರು. ಅದಕ್ಕೆ ಅಲ್ಲಿ ಇಲ್ಲಿ ಎರಡರಲ್ಲೂ ಶಾಂತಿ ಇರ್ಬೇಕು ತಾನೆ. ಕೊಯ್ಕೆ ದೇಸೆ ಪ್ಯಾರ್ ಹೋ ಗಯಾ तो उनके मन को कभी ಶಾಂತಿ ಹೋನ. ಇನ್ನೊಂದು ಕ್ರೋಧ ಮುಗೀತು. ಈಗ ಬಾಬಾ ಹೇಳ್ತಾರೆ ಯಾರ್ದೋ ಮನ್ಸಲ್ಲಿ ಅಥವಾ ನಿಮ್ ಮನ್ಸಲ್ಲಿ ಯಾರ್ದೋ ನೆನಪಿದೆ, ಯಾರ್ದೋ ಮೇಲೆ ಪ್ರೀತಿ ಆಯ್ತು, ಮನ್ಸಲ್ಲಿ ಅವ್ರ ಮನ್ಸಲ್ಲೂ ಕೂಡ ಎಂದೂ ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಸ್ ಉಸ್ಕಿ ಹಿ ಯಾದ್ ಆತಿ ರಹತಿ ಹೈ. ಯಾರ ಮೇಲೆ ಪ್ರೀತಿ ಇರುತ್ತೆ ಅವ್ರದೇ ನೆನಪು ಬರ್ತಾ ಇರುತ್ತೆ. ಬಾಪ್ ಸಮझते हैं ಮನುಷ್ಯ ಮೇ ಹೇ ಪಾಂಚ ಭೂತ್. ಮನುಷ್ಯರಲ್ಲಿ ಈ ರೀತಿ 5 ಭೂತಗಳಿದ್ದಾವೆ ಅಲ್ವಾ. ಒಂದು ವೈರಿಗಳನ್ನ ನೆನಪು ಮಾಡ್ತಾರೆ, ಕ್ರೋಧಿಗಳು, ಯಾರ ಜೊತೆ ಜಗಳ ಆಡ್ಕೊಂಡು ಬಂದಿರ್ತಾರೆ ಅವ್ರನ್ನ ನೆನಪು ಮಾಡ್ತಾರೆ ಇಲ್ಲಿ ಬಂದಾಗ. ಇನ್ನೊಂದ್ ರೀತಿ ಇದೆ, ಯಾರ ಮೇಲೆ ಪ್ರೀತಿ ಇರುತ್ತೆ ಅವರನ್ನು ಇಲ್ಲಿ ಕುತ್ಕೊಂಡು ನೆನಪು ಮಾಡ್ತಾರೆ. ಹೀಗೆ ಮನುಷ್ಯರಲ್ಲಿ ಪಂಚಭೂತಗಳಿದ್ದಾವೆ. कहते हैं ना इनमें भूत भी भूत की प्रवेशता है. ಹೇಳ್ತಾರೆ ತಾನೆ ಇವರಲ್ಲಿ ಭೂತದ ಪ್ರವೇಶತೆ ಇದೆ. इन भूतों से ही हमको कंगाल किया है.
ಈ ಭೂತಗಳೇ ನಮ್ಮನ್ನೇನ್ ಮಾಡಿರೋದು, ಬಡವರನ್ನಾಗಿ ಮಾಡಿರೋದು. वह तो करके एक भूत होता वह भी कभी प्रवेश कर लेता है. ಅಲ್ಲಿನೂ ಕೂಡ ಅಲ್ಲಿ ಒಂದೇ ಭೂತ ಇರುತ್ತೆ. ಕೆಲವೊಂದ್ಸಲ ಏನ್ ಮಾಡುತ್ತದೋ ಅಲ್ಲಿ ಲೌಕಿಕದಲ್ಲಿ ಭೂತ ಪ್ರವೇಶ ಆಗಿದೆ ಅಂತ ಹೇಳ್ತಾರೆ ತಾನೆ. ಅದು ಒಂದೇ ಭೂತ ಪ್ರವೇಶ ಆಗಿರುತ್ತೆ. ಆದ್ರೆ ಇಲ್ಲಿ ಆತ್ಮನಲ್ಲಿ 5 ಭೂತ. ಬಾಬಾ ಹೇಳ್ತಾರೆ ಈ 5 ಭೂತಗಳು ಪ್ರತಿಯೊಬ್ಬರಲ್ಲೂ ಪ್ರವೇಶ ಆಗಿದೆ. ಈ ಭೂತಗಳನ್ನ ಓಡಿಸ್ಲಿಕ್ಕೇನೆ ತಂದೆಯನ್ನ ಕರೆಯೋದು. ತಂದೆ ಬಂದು ನಮ್ಗೆ ಶಾಂತಿ ಕೊಡು ಅಲ್ವಾ, ಈ ಭೂತಗಳನ್ನ ಓಡಿಸ್ಲಿಕ್ಕೆ ಯುಕ್ತಿ ಕೊಡು. ಬಾಬಾ ಹತ್ರ ಎಲ್ಲರೂ ಕರೀತಾರೆ, ಎಲ್ಲರಲ್ಲಿಯೂ ಭೂತ ಇದೆ. ಇದು ರಾವಣನ ರಾಜ್ಯ ಆಗಿದೆ. ಎಲ್ಲಕ್ಕಿಂತ ದೊಡ್ಡ ಭೂತ ಕಾಮಕ್ರೋಧ. 5 ಭೂತಗಳಲ್ಲಿ ಕಾಮಕ್ರೋಧ ಎಲ್ಲಕ್ಕಿಂತ ದೊಡ್ಡದು. ಬಾಬಾ ಬಂದು ಭೂತಗಳನ್ನ ಓಡಿಸು ಅಂತ ಕರೀತಾರೆ. ಬಾಬಾ ಹತ್ರ ನಮ್ಗೆ ಏ ವಚ್ ಮೇ ಕುಚ್ ಮಿಲ್ನಾ ತೋ ಚಾಹಿಯೇನಾ. ಓಡಿಸಿದ್ಮೇಲೆ ಅದರ ರಿಟರ್ನಿಗೆ ಏನಾದ್ರೂ ಸಿಗ್ಬೇಕಲ್ವಾ. ಭೂತ ಪ್ರೇತ ಭಗಾತೆ ಹೇ ಮಿಲ್ತಾ ಕುಚ್ ಭಿ ನಹೀ. ये तो बच्चे जानते बाप आते सारे विश्व से भूतों को भगाने. ಬಾಬಾ ಹತ್ರ ಇಲ್ಲಿ ಬಾಬಾ ಬರೋದೇ ಇಡೀ ವಿಶ್ವದ ಭೂತಗಳನ್ನ ಓಡಿಸಲು. ಈಗ ಇಡೀ ವಿಶ್ವದಲ್ಲಿ ಅಲ್ಲಿ ಭೂತ ಓಡಿಸೋರು ಇರ್ತಾರೆ. ಕೆಲವರಲ್ಲಿ ಮಾತ್ರ ಪ್ರವೇಶ ಆಗಿರುತ್ತೆ ಅಲ್ವಾ. ಅದರಿಂದ ಅಷ್ಟೇನು ಇಡೀ ವಿಶ್ವಕ್ಕೇನು ಲಾಭ ಇಲ್ಲ. ಒಬ್ಬರದೋ ಇಬ್ಬರದೋ ಭೂತ ಓಡಿಸ್ತಾರ ಅವ್ರು. ಆದ್ರೆ ಭೂತನಾಥ ಶಿವ ಬಾಬಾ ಏನಿದ್ದಾರೆ, ಇವರು ಇಡೀ ವಿಶ್ವದ ಭೂತವನ್ನ ಓಡಿಸ್ತಾರೆ. ನೋಡ್ರಿ, ಅದಕ್ಕೆ ಬಾಬಾ ಅವ್ರ ಹೆಸರು ಏನು, ಭೂತನಾಥ. ಬಾಬಾ ಹೇಳ್ತಾರೆ ಅಭಿ ಸಾರೇ ವಿಶ್ವ ಮೇ ಸಬ್ ಮೇ ಭೂತೋಂ ಕಿ ಪ್ರವೇಶತಾ ಹೈ. ಈಗ ಇಡೀ ವಿಶ್ವದಲ್ಲಿ ಎಲ್ಲರಲ್ಲಿಯೂ ಭೂತಗಳ ಪ್ರವೇಶತೆ ಇದೆ. ದೇವತಾओं में कोई भूत नहीं होता. ದೇವತೆಗಳಲ್ಲಿ ಇದ್ಯಾವ ಭೂತನ ಇರುವುದಿಲ್ಲ. ದೇಹಾಭಿಮಾನ ಇಲ್ಲ, ಕಾಮ ಇಲ್ಲ, ಕ್ರೋಧ, ಲೋಭ, ಮೋಹ, ಅಹಂಕಾರ ಕುಚ್ಚ ನಹಿ ಹೋತಾ. ಲೋಭದ ಭೂತನೂ ಕಡಿಮೆ ಅಲ್ಲ ನೋಡಿ. ಎಲ್ಲಾ ವಿಕಾರಗಳನ್ನ, ಎಲ್ಲಾ ಭೂತಗಳನ್ನ ಬಾಬಾ ಅದ್ರ ಪರಿಚಯ ಮಾಡಿಸ್ಕೊಡ್ತಿದ್ದಾರೆ. ಲೋಭದ ಭೂತ ಏನು ಕಡಿಮೆ ಇಲ್ಲ. ಯ ಅಂಡಾ ಖಾವು ವಹ ಖಾವು. ಲೋಭ ಇರೋರ್ಗೆ ಏನ್ ಅನ್ಸುತ್ತಂತೆ, ಅಲ್ಲ ಮೊಟ್ಟೆ ತಿಂದ ಅಭ್ಯಾಸ ಇರುತ್ತೆ ಬಾಬಾ ಸಿಗೋ ಮೊದ್ಲು. ಆಮೇಲೆ ಎಲ್ಲಾದ್ರೂ ಮೊಟ್ಟೆ ಮಾರ್ಕೆಟ್ ನಲ್ಲಿ ಎಲ್ಲ ನೋಡಿದ್ರು ಅಥವಾ ಏನೋ ಯಾರೋ ತಿಂದಿದ್ದು ನೋಡಿದ್ರು, ಅನ್ಸುತ್ತಂತೆ ಇವ್ರಿಗೆ ಏನಂತ, ಮೊಟ್ಟೆ ತಿನ್ಬೇಕು ಅಥವಾ ಮಾಂಸ ತಿನ್ಬೇಕು ಅಥವಾ ಅದೇನೋ ಈರುಳ್ಳಿ ಬೆಳ್ಳುಳ್ಳಿ ತಿನ್ಬೇಕು. ಬಾಬಾ ಹೇಳ್ತಾರೆ ನೋಡ್ರಿ ಅಲ್ವಾ, ಮಾಂಸಾಹಾರ ತಿಂದ್ಬಿಟ್ರೆ ಏನಾಯ್ತು, ಮೊಟ್ಟೆ ತಿಂದ್ರೆ ಏನಾಯ್ತು, ಪಾಪ ಆಯ್ತು ತಾನೆ. ಪಾಪ ಮಾಡ್ಬಿಟ್ರು ತಾನೆ, ಅದು ವಿಕಾರ ತಾನೆ. ಗೊತ್ತಿದೆ ನಮ್ಗೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು. ನೋಡಿ ಯಾವ್ದು ತಿನ್ಸಿದ್ದು, ಲೋಭದ ಭೂತ ತಿನ್ನಿಸ್ಬಿಡ್ತು, ತಿನ್ನಬಾರ್ದನ್ನ ತಿನ್ಸ್ಬಿಡ್ತು. अपने दिल से समझते बरोबर हमारे में काम का भूत है. ನಿಮ್ಗೆ ಗೊತ್ತಿದೆ ನಮ್ಮಲ್ಲಿ ಕಾಮದ ಭೂತ ಇದೆ, ಕ್ರೋಧದ ಭೂತ ಇದೆ. ಗೊತ್ತಾಗತ್ತೆ ತಾನೆ ಯಾರೊಳಗೆ ಇದೆ, ಯಾವ ಭೂತ ಯಾರಲ್ಲಿ ಇರುತ್ತೆ ಗೊತ್ತಿರುತ್ತೆ. ತೋ ಇನ್ ಭೂತಂಕೋ ನಿಕಾಲ್ನೆ ಕೆ ಲಿಯೆ. ಹಾಗಾದ್ರೆ ಈ ಭೂತಗಳನ್ನ ಓಡಿಸ್ಲಿಕ್ಕೇನೆ ಬಾಬಾ ಇಷ್ಟು ಪರಿಶ್ರಮ ಪಡ್ತಿರೋದು. ದೇಹಾಭಿಮಾನದಲ್ಲಿ ಬರೋದ್ರಿಂದಲೇ ಮನ್ಸಾಗತ್ತಂತೆ. ಬಾಕಿ ಪೆಹನು ಯಹ ಕರು. ದೇಹಾಭಿಮಾನ ಇದ್ದವ್ರಿಗೆ ಅನ್ಸುತ್ತಂತೆ ಇವ್ರನ್ನ ಮಾತಾಡ್ಸ್ಬೇಕು, ಇವ್ರನ್ನ ತಬ್ಕೊಳ್ಬೇಕು. ಫಿರ್ ಕಮಾಯಿ ಸಾರಿ ಛಟ್ ಹೋ ಜಾತಿ. ಇಲ್ಲಿವರೆಗೆ ನೀವೇನ್ ಸಂಪಾದನೆ ಮಾಡಿದಿರೋ ಎಲ್ಲವೂ ಏನಾಗೋಗ್ಬಿಡ್ತದೆ, ಸಮಾಪ್ತಿ ಆಗ್ಬಿಡುತ್ತೆ. ಕ್ರೋಧ ವಾಲೆ ಕಾ ಭಿ ಯಹ ಹಾಲ್ ಹೈ. ಅದೇ ರೀತಿ ಕ್ರೋಧನೂ ಕಡಿಮೆ ಅಲ್ಲ. ಕ್ರೋಧನೂ ಮಾಡ್ಬಿಟ್ರೆ ನಿಮ್ಮ ಸಂಪಾದನೆ, ಆತ್ಮದ ಸಂಪಾದನೆ, ಯೋಗದ ಶಕ್ತಿ, ಜ್ಞಾನದ ಶಕ್ತಿ, ಧಾರಣೆ ಶಕ್ತಿ, ಸೇವೆ ಶಕ್ತಿ ಎಲ್ಲ ಏನಾಗುತ್ತೆ, ಲಾಸ್ ಆಗುತ್ತೆ. ಕ್ರೋಧ ಮಾಡಿದ್ರೆ ಲೌಕಿಕ ಮನೆಗಳಲ್ಲಿ ಹೇಗೆ ವಜ್ರ ವೈಡೂರ್ಯ ಚಿನ್ನ ಸಂಪತ್ತು ಸುಟ್ಟು ಹೋಗುತ್ತೋ ಹಾಗೆ ಜ್ಞಾನಿಗಳು ಕ್ರೋಧ ಮಾಡಿದ್ರೆ, ನೀವೇನ್ ಇಲ್ಲಿವರೆಗೆ ತಪಸ್ ಮಾಡಿ ಶಕ್ತಿ ಪಡ್ಕೊಂಡಿದ್ದೀರಿ, ಯೋಗ ಮಾಡಿ ಅಮೃತ ವೇಳೆಯಲ್ಲಿ ಶಕ್ತಿಯಿಂದ ಯೋಗ ಮಾಡಿದ್ದೀರಿ, ಬಟ್ಟೆಗಳಲ್ಲಿ ಯೋಗ ಮಾಡಿ ಎಲ್ಲ ಡೆಪಾಸಿಟ್ ಮಾಡ್ಕೊಂಡಿದ್ದೀರಿ, ಸೇವೆ ಎಷ್ಟೊಂದು ಮಾಡಿ ಡೆಪಾಸಿಟ್ ಮಾಡ್ಕೊಂಡಿದ್ದೀರಿ, ಎಷ್ಟು ಸಂಪಾದನೆ ಮಾಡ್ಕೊಂಡಿದ್ದೀರಿ, ಅದೆಲ್ಲ ಏನಾಗುತ್ತೆ, ಲಾಸ್ ಆಗ್ಬಿಡ್ತದೆ. ಯಾವ್ದ್ರಿಂದ, ಕ್ರೋಧ ಮಾಡಿದ್ರೆ. ಬಾಬಾ ಹೇಳ್ತಾರೆ ಕ್ರೋಧ ವಾಲೆ ಕಾ ಭಿ ಯಹ ಹಾಲ್ ಹೈ. क्रोध में आकर बाप बच्चों को मार देते.
बच्चे बाबा को मार देते, स्त्री पति को मार डालती है. ನೋಡಿ ಕ್ರೋಧದಲ್ಲಿ ಬಂದ್ರೆ ತಂದೆ ಮಗನನ್ನು ಸಾಯಿಸ್ಬಿಡ್ತಾನೆ, ಮಗ ತಂದೆಯನ್ನು ಸಾಯಿಸ್ತಾನೆ, ಸ್ತ್ರೀ ಪತ್ನಿ ಪತಿಯನ್ನು ಸಾಯಿಸ್ಬಿಡ್ತಾಳೆ. ಎಷ್ಟು ನಡೆಯಲ್ಲ. ಜೈಲ್ ಮೇ ಜಾಕರ್ ತುಮ್ ದೇಖೋ, ಜೈಲಿಗೆ ಹೋಗಿ ನೋಡ್ರಿ, ಇವಕ್ಕೆಲ್ಲ ಎಕ್ಸಾಂಪಲ್ ಇದೆ. ಪತ್ನಿ ಪತಿಯನ್ನ ಕೊಂದು ಜೈಲಿಗೆ ಹೋಗ್ತಾಳೆ, ಮಗನನ್ನ ಕೊಂದು ತಂದೆ ಜೈಲಿಗೆ ಹೋಗ್ತಾನೆ, ಆಮೇಲೆ ತಂದೆಯನ್ನ ಕೊಂದು ಮಗ ಜೈಲಿಗೆ ಹೋಗುತ್ತೆ. ಇವ್ರೇ ಬೇರೆಯವ್ರನ್ನಲ್ಲ, ತಾವೇ ಸಾಯಿಸ್ಕೊಳ್ತಾರೆ. जेल में जाकर तुम देखो कैसे कैसे केस होते हैं. इन भूतों की ಇದು ಕಾರಣ ಏನು ಅಲ್ವಾ? ಭೂತ ತಾನೆ. ಭೂತ ಇಳಿದು ಹೋದ್ಮೇಲೆ ಗೊತ್ತಾಗತ್ತೋ ನಾನ್ ಸಾಯಿಸ್ಬಿಟ್ಟೆ. ಪಶ್ಚಾತ್ತಾಪ ಆಗ್ತದೆ ಅವ್ರಿಗೆ, ಅಳ್ತಾರೆ, ತಾವೇ ಹೋಗಿ ಸರೆಂಡರ್ ಆಗ್ತಾರೆ, ನಾನೇ ಕೊಂದಿದ್ದೀನಿ. ಎಷ್ಟು ಪಶ್ಚಾತ್ತಾಪ ಆಗ್ತದೆ. इन भूतों की प्रवेशता के कारण क्या हाल भारत का हो गया है. ಈ ಭೂತಗಳ ಪ್ರವೇಶತೆ ಕಾರಣದಿಂದ ಭಾರತದ ಪರಿಸ್ಥಿತಿ ನೋಡ್ರಿ ಹೇಗಾಗ್ಬಿಟ್ಟಿದೆ. ಜಗತ್ತಿನ ಪರಿಸ್ಥಿತಿನೂ ಇದೆ, ಆದ್ರೆ ಭಾರತದಲ್ಲಿ ತಾನೇ ಇಷ್ಟೊಂದು ಸಮೃದ್ಧಿ ಇತ್ತು, ದೈವಿ ಶಕ್ತಿ ಇತ್ತು, ದೈವಿ ಗುಣ ಇತ್ತು, ಕ್ರೋಧ ಅನ್ನೋ ಮಾತೆ ಇರ್ಲಿಲ್ಲ, ಕಾಮ ಇರ್ಲಿಲ್ಲ, ಲೋಭ ಅಹಂಕಾರ ಯಾವುದೂ ಇರ್ಲಿಲ್ಲ. ಅದಕ್ಕೆ ಭಾರತದ ಬಗ್ಗೆ ಹೇಳ್ತಾರೆ ಬಾಬಾ, ನೋಡ್ರಿ ಭೂತ ಪ್ರವೇಶ ಆಗಿ ಭಾರತದ ಗತಿ ಏನಾಗೋಗ್ಬಿಟ್ಟಿದೆ. ಮೊದ್ಲಿಂತ ಸಂಗತಿಗಳೆಲ್ಲ ನಡೀತಾನೆ ಇರ್ಲಿಲ್ಲ. ತಂದೆ ಮಗನನ್ನ ಕೊಂದೆ, ಮಗ ತಂದೆನ ಕೊಂದೆ, ಸ್ತ್ರೀ ಪತಿಯನ್ನ ಕೊಂದೆ, ಇಂಥದ್ ನಡೀತಾನೆ ಇರ್ಲಿಲ್ಲ. ನಮ್ ಭಾರತ ಎಂತದಿತ್ತು, ಪತಿ ಸತ್ರೆ ಅವನ ಹಿಂದೆ ತಾನು ಸತಿ ಹೋಗ್ತಿದ್ಲು, ಪತ್ನಿ ಆದಂತವಳು ತಾನು ಸತಿ ಸಹಗಮನ ಪದ್ಧತಿ ಅನ್ನುವಂಥದ್ದಿತ್ತು. ಅವನ್ ಸತ್ರೆ ತಾನು ಸತ್ತೋಗ್ಬಿಡ್ತಿದ್ಲು, ಅವನಿಗಿಂತ ಮೊದ್ಲು ತಾನು ಸಾಯ್ಬೇಕು ಅಂತ ಇಷ್ಟಪಡ್ತಿದ್ಲು. ಇಂಥ ಭಾರತದ ಗತಿ ನೋಡಿ ಹೇಗಾಗ್ಬಿಟ್ಟಿದೆ. ತಂದೆ ಮಕ್ಕಳ ಬಾಂಧವ್ಯ ಹೇಗಿರ್ತಿತ್ತು, ಹೇಗಿತ್ತು ಮನೆ ನೋಡಿ. ಭಾರತದ ಗತಿ ಏನಾಗೋಗ್ಬಿಟ್ಟಿದೆ. ಭಾರತ का जो बड़ा मटका था, जो सोने हीरे आदि भरा हुआ था, वह अब खाली हो गया है. ಅದಕ್ಕೆ ಯಾವಾಗ ಈ ಭೂತಗಳೆಲ್ಲ ಇರ್ಲಿಲ್ಲ, ಅವಾಗ ನಮ್ಮ ಭಾರತದ ದೊಡ್ಡ ಮಡಿಕೆ ಏನಿತ್ತು, ಭರ್ಪೂರ್ ಇತ್ತು. ಯಾವ್ದ್ರಿಂದ? ಚಿನ್ನ ವಜ್ರ ವೈಡೂರ್ಯಗಳಿಂದ ತುಂಬಿತ್ತು. ಯಾವಾಗ ದ್ವಾಪರ ಯುಗ ಬಂತು, ನಿಧಾನ ವಿಕಾರಿ ಗುಣಗಳೆಲ್ಲ ಪ್ರವೇಶ ಆಯ್ತು. ನಿಧಾನ ನಿಧಾನ ಚಿನ್ನ ವಜ್ರ ವೈಡೂರ್ಯ ಕೂಡ ಕರಗ್ತಾ ಬಂತು. ಅದಕ್ಕೆ ಬಾಬಾ ಇದ್ದಾರೆ, ಕ್ರೋಧಕ್ಕೆ ಹೇಳ್ತಾರೆ, ಮನೆಯ ನೀರಿನ ಮಡಕೆ ಕೂಡ ಕ್ರೋಧಿಗಳ ಮನೆಯಲ್ಲಿ ಏನಾಗ್ತದೆ, ಸುಟ್ಟು ಹೋಗುತ್ತೆ, ಒಣಗೋಗುತ್ತೆ. तो यह भारत का भी ऐसा हाल हो गया है. ನೋಡಿ ಭಾರತದ ಗತಿ ಹೀಗೆ ಆಗಿರೋದು. ಬಾಬಾ ಹೇಳ್ತಾರೆ, यह भी कोई नहीं जानते, ಇದು ಯಾರಿಗೂ ಗೊತ್ತಿಲ್ಲ. ಭಾರತ ಯಾಕೆ ಹೀಗಾಗಿದೆ ಯಾರಿಗೂ ಗೊತ್ತಿಲ್ಲ. ಏನ್ ಕಾರಣ? ಕ್ರೋಧ ಅಥವಾ ವಿಕಾರಿ ಗುಣಗಳು, ಪಂಚಭೂತಗಳೇ ಇದಕ್ಕೆ ಕಾರಣ. बाप ही आते ही भूतों को निकालने के लिए. ಇವೆಲ್ಲ ಭೂತ ಓಡಿಸ್ಲಿಕ್ಕೆ ಬರೋದೇ ಯಾರು? ಬಾಬಾ. ಬಾಬಾನೇ ಎಲ್ಲಾ ಭೂತಗಳನ್ನ ಓಡಿಸೋದ್ರಿಂದ ಅವರನ್ನ ಭೂತನಾಥ ಅಂತ ಕರೆದ. ಸ್ಥೂಲ ಭೂತ ಅಲ್ಲ, ಈ ಸೂಕ್ಷ್ಮ ಭೂತ, ಆತ್ಮನಲ್ಲಿ ಅಡಗಿರುವಂತ ಪಂಚಭೂತಗಳನ್ನ ಓಡಿಸುವಂತ ಭೂತನಾಥ ಬಾಬಾ ಆಗಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಭೂತನಾಥ ಅಂತ ಹೇಳಿರೋದ್ರಿಂದ ಅಲ್ಲಿ ಶಂಕರ್ನ ಚಿತ್ರ ಬಿಡಿಸಿ ಅವನ ಹಿಂದೆಲ್ಲ ಭೂತಗಳನ್ನ ತೋರಿಸ್ತಾರೆ. ಇವನ್ ಸ್ಮಶಾನದಲ್ಲಿ ಇರ್ತಿದ್ದ. ಸ್ಮಶಾನ ಅಂದ್ರೆ ಯಾವ್ದು? ಅವ್ರು ಶಿವಬಾಬಾ ಬರೋದೇ ಸ್ಮಶಾನದಲ್ಲಿ. ಸ್ಮಶಾನ ಅಂದ್ರೆ ಏನು? ಯಾರೆಲ್ಲ ಎಲ್ಲಾ ಆತ್ಮಗಳು ತಮ್ಮನ್ನ ತಾವು ದೇಹ ಅಂತ ತಿಳ್ಕೊಂಡ್ಬಿಟ್ರು. ದೇಹಗಳೆಲ್ಲ ಎಲ್ಲಿರ್ತವೆ? ಸ್ಮಶಾನದಲ್ಲಿ. ಆತ್ಮ ಅಂತಾನೆ ಗೊತ್ತಿಲ್ಲ, ಅದಕ್ಕೆ ಸ್ಮಶಾನವಾಸಿ ಅಂತ ಹೇಳ್ಬಿಟ್ರು. ಮತ್ತೆ ಭೂತನಾಥ, ಎಲ್ಲಾ ಆತ್ಮಗಳಲ್ಲಿ ಭೂತ ಪ್ರವೇಶ ಆಗಿರುವಾಗ ಎಲ್ಲಾ ಆತ್ಮಗಳು ತಮ್ಮನ್ನ ಆತ್ಮ ಅಂತ ಮರೆತು ದೇಹ ಅಂತ ತಿಳ್ಕೊಂಡಾಗ ಬಾಬಾ ಬರ್ತಾರೆ. ಅದಕ್ಕಾಗಿ ಅವನನ್ನ ಸ್ಮಶಾನವಾಸಿ ಮತ್ತು ಭೂತನಾಥ ಅಂತ ಕರೀತಾರೆ. ಸ್ಥೂಲ ಭೂತ ಏನಲ್ಲ. ಈ 5 ಭೂತಗಳು ಬಹಳ ಏನಿದೆ, ಜಬರ್ದಸ್ತ್, ಬಹಳ ಸ್ಟ್ರಾಂಗ್ ಇದೆ. ಇದು ಅರ್ಧ ಕಲ್ಪ ಇದರ ಪ್ರವೇಶತೆ ಇದೆ. ನೋಡಿ ಹೆಂಗ ಆಳಿದೆ ಅದು ನಮ್ಮನ್ನ. ಈ ಸಮಯದ್ದು ಬಾತ್ ಮತ್ತು ಪೂಚು ಬಾಬಾ ಇದ್ರೆ ಈ ಸಮಯದಲ್ಲಂತೂ ಭೂತಗಳ ಮಾತೇ ಕೇಳ್ಬೇಡ್ರಿ. ಜಾಸ್ತಿ ಸ್ಟ್ರಾಂಗ್ ಆಗ್ಬಿಟ್ಟಿದೆ ಅದು. ಬಲ್ ಕೊಯ್ ಪವಿತ್ರತೆ ಪರಂತು ಜನ್ಮ ತೋ ವಿಕಾರ ಸೇ ಹಿ ಮಿಲ್ತಾ ಹೇ. ಕೆಲವರು ಪವಿತ್ರವಾಗಿರ್ತಾರೆ, ಆದ್ರೆ ಜನ್ಮ ವಿಕಾರದಿಂದ ತಗೊಂಡ್ರು ತಾನೆ.
ಹೀಗೆ ಭೂತ ಇದೆ ತಾನೆ, ಪಾಂಚಭೂತನೆ ಭಾರತಕ್ಕೂ ಬಿಲ್ಕುಲ್ ಕಂಗಾಲ್ ಬನಾ ದಿಯಾ ಹೈ. ಈ 5 ಭೂತಗಳು ಭಾರತವನ್ನೇನ್ ಮಾಡಿದೆ, ಬಿಲ್ಕುಲ್ ಕಂಗಾಲ್ ಮಾಡ್ಬಿಟ್ಟಿದೆ, ಬಡವರನ್ನಾಗಿ ಮಾಡ್ಬಿಟ್ಟಿದೆ. ಡ್ರಾಮಾ ಕೈಸೆ ಬನಾ ಹುವಾ ಹೈ, ನೋಡ್ರಿ ನಾಟಕ ಹೆಂಗ ರಚನೆ ಆಗಿದೆ. ಅದಕ್ಕೆ ಮನೆಯಲ್ಲೂ ಹೇಳ್ತಾರೆ ಬಾಬಾ, ನೀವು ಜಗಳಾಡ್ಕೊಂಡ್ರೆ ಮನೆಯ ಸಂಪತ್ತು ಕಡಿಮೆ ಆಗತ್ತೆ. ಮೊದ್ಲೊಂದ್ ಕಾಲ ಇತ್ತು, ಶಾಂತಿಯೇ ಮನೆಯ ಲಕ್ಷ್ಮಿ ಅಲ್ವಾ, ಮನೆಯಲ್ಲಿ ಶಾಂತಿ ಇದ್ರೆ ಲಕ್ಷ್ಮಿ ಇರ್ತಾಳೆ. ಗಲಾಟೆ ಮಾಡ್ಕೊಂಡ್ರೆ ಓಡೋಗ್ಬಿಡ್ತಾಳೆ. ಇವ್ರ ಮನೆಯಲ್ಲಿ ಅಶಾಂತಿ ಇದೆ ಅಂದ್ರೆ ಎಲ್ಲಾ ದೈವಿ ಶಕ್ತಿಗಳು ಓಡೋಗ್ಬಿಡ್ತವೆ. ಮನೆಯಲ್ಲಿ ಭಕ್ತರಲ್ಲೂ ಕೂಡ ಈ ನಂಬಿಕೆ ಇದೆ, ಗಲಾಟೆ ಮಾಡಬಾರ್ದು, ಜಗಳ ಆಡಬಾರ್ದು ಅಲ್ವಾ, ಭಕ್ತಿಯ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ. ಹಂಗೆ ಜ್ಞಾನಿಗಳಲ್ಲೂ ಕ್ರೋಧ ಮಾಡ್ಕೊಂಡ್ರೆ ಮನೆಯಲ್ಲಿರುವಂತ ದೈವಿ ಶಕ್ತಿಗಳೆಲ್ಲ, ಯೋಗ ಮಾಡಿ ಮನೇಲಿ ಒಂದು ವಾತಾವರಣ ರೂಪಿಸ್ಕೊಂಡಿರ್ತೀರಿ, ಅವೆಲ್ಲ ಏನಾಗ್ಬಿಡ್ತದೆ, ಓಡೋಗ್ಬಿಡ್ತದೆ. ಅದಕ್ಕೆ ಜೋರಾಗಿ ಮಾತಾಡ್ಬೇಡ್ರಿ, ಜಗಳ ಆಡ್ಬೇಡ್ರಿ. ಭಾರತ್ ಕಂಗಾಲ್ ಬನಾ ಹೈ, ಈ ಕಾರಣದಿಂದಲೇ ಭಾರತ ಏನಾಗೋಗ್ಬಿಟ್ಟಿದೆ, ಕಂಗಾಲ್ ಆಗಿದೆ. ಜೋ ಬಾಹರ್ ಸೆ ಖರ್ಚಾ ಲೇತೆ ರಹತೆ, ಎಷ್ಟು ಬಡ ಆಗಿದೆ ಅಂದ್ರೆ ಏನೆಲ್ಲಾ ವಸ್ತುಗಳನ್ನ ಹೊರ ದೇಶದಿಂದ ತರಿಸ್ಕೊಳ್ತಾ ಇದೆ ಭಾರತ. ಭಾರತ ಇಡೀ ಜಗತ್ತಿಗೆ ಕೊಡುವಷ್ಟು ಶ್ರೀಮಂತ ಇತ್ತು, ಈಗ ಭಾರತ ಬೇರೆ ಕಡೆಯಿಂದ ಸಾಲ ತಗೋತಾ ಇದೆ. ಆಶ್ಚರ್ಯ ಅಲ್ವಾ. ಕಾರಣ ಏನು, ಇದಕ್ಕೆ ಕ್ರೋಧ ಕಾರಣ. ಎಲ್ಲ ಒಣಗಿಸ್ಬಿಟ್ಟಿದೆ ಕ್ರೋಧ ಎನ್ನುವಂತ ತಾಪ. बाबा तेरे भारत के लिए ही बाबा समझाते, अभी तुम बच्चों को इस पढ़ाई से कितना धन मिलता है. ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಈಗ ನೀವು ಮಕ್ಕಳಿಗೆ ಈ ಶಿಕ್ಷಣದಿಂದ ಎಷ್ಟೊಂದು ಧನ ಸಿಗುತ್ತೆ. ಇದು ಅವಿನಾಶಿ ಶಿಕ್ಷಣ ಆಗಿದೆ, ಇದನ್ನ ಅವಿನಾಶಿ ತಂದೆನೇ ಮಕ್ಕಳಿಗೆ ಓದಿಸ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸಾಮಗ್ರಿಗಳಿದ್ದಾವೆ. ಬಾಬಾ ಚಿಕ್ಕವರಿದ್ದಾಗಿಂದಲೂ ಏನ್ ಮಾಡ್ತಿದ್ರು, ಗೀತೆಯನ್ನ ಓದ್ತಿದ್ರು ಮತ್ತು ನಾರಾಯಣನ ಪೂಜೆನ ಮಾಡ್ತಿದ್ರು. ಯಾರು, ಬ್ರಹ್ಮ ಬಾಬಾ ಸಣ್ಣವರಿದ್ದಾಗಿಂದ ಗೀತೆಯನ್ನ ಓದ್ತಿದ್ರು, ನಾರಾಯಣನ ಪೂಜೆಯನ್ನ ಮಾಡ್ತಿದ್ರು. ಆದ್ರೆ ಏನು ಗೊತ್ತಿರ್ಲಿಲ್ಲ ಅವರಿಗೆ. ಅವ್ರು ಯಾರು, ನಾನ್ ಯಾರು, ನಾನು ಆತ್ಮ ಆಗಿದ್ದೇನೆ, ನನ್ನ ತಂದೆ ಯಾರಾಗಿದ್ದಾರೆ ಇದು ಕೂಡ ಗೊತ್ತಿರ್ಲಿಲ್ಲ. ಅಷ್ಟೆಲ್ಲಾ ಗೀತೆ ಓದಿದ್ರು, ಅಷ್ಟೆಲ್ಲಾ ನಾರಾಯಣನ ಪೂಜೆ ಮಾಡಿದ್ರು. इसलिए पूछते कैसे याद करो, अरे तुम तो भक्ति मार्ग में याद करते आए हो. ಭಗವಂತನನ್ನ ಹೆಂಗ್ ನೆನ್ಪು ಮಾಡುದು ಅಂತ ಅನೇಕ ಮಕ್ಕಳಿಗೆ ಬಾಬಾವ್ರನ್ನ ಹೆಂಗ್ ನೆನ್ಪು ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಇನ್ನೂ ಅನೇಕರಲ್ಲಿದೆ. ಅದಕ್ಕೆ ಬಾಬಾ ಬಹಳ ಸಹಜವಾಗಿ ಹೇಳ್ತಾರೆ, ನೀವು ಭಕ್ತಿ ಮಾರ್ಗದಲ್ಲಿ ನೆನ್ಪು ಮಾಡಿದಿರಿ ತಾನೆ, ಹೇಗ್ ಭಗವಂತ ಬಾ ನನ್ನನ್ನ ಮುಕ್ತಿ ಕೊಡು, ನನಗೆ ಮಾರ್ಗದರ್ಶನ ಮಾಡು, ಅಲ್ವಾ ಕರೆದಿದ್ದೀರಿ ತಾನೆ. ಅಲ್ಲಿ ಕೊಡು ಕೊಡು ಅಂತ ಕೇಳಿದ್ರಿ, ಇಲ್ಲಿ ಬಾಬಾ ಏನೇನಾಗಿದ್ದಾರೆ, ಏನೇನ್ ಕೊಡ್ತಿದಾರ, ಪ್ರಾಪ್ತಿಗಳು ನೆನ್ಪು ಮಾಡ್ಕೊಳ್ಳೋದು. ಬಾಬಾ ಬಹಳ ಸಹಜವಾಗಿ ಲಾಸ್ಟ್ ಮಂತ್ ಮುರಳಿಯಲ್ಲಿ ಒಂದ್ ಮಾತು ಹೇಳಿದ್ರು, ಬಾಬಾ ನೆನ್ಪು ಮಾಡುದು. ಬಾಬಾ ನೀವು ನೋಡ್ರಿ, ನೀವು ಬಾಬಾ ನೋಡ್ತಾ ಇರ್ತಾರೆ, ಬಾಬರಿಂದ ಶಕ್ತಿ ತಗೊಳ್ತಾ ಕುತ್ಕೊಳ್ಳಿ. ಎಷ್ಟು ಈಸಿ ಇದೆ. ಬಾಬಾ ಯಾರಾಗಿದ್ದಾರೆ, ಏನಾಗಿದ್ದಾರೆ ನಮ್ಗೆ ಗೊತ್ತಿದೆ. ಭಕ್ತಿಯಲ್ಲೇ ನೀವು ಮಹಿಮೆ ಮಾಡ್ಬಿಟ್ಟಿದ್ದೀರಿ. ನೀವು ಲಿಬ್ರೇಟರ್, ಗೈಡ್. ಗೈಡ್ ಮಿಲ್ತಾ ಹೇ ಮುಕ್ತಿ ಜೀವನ್ ಮುಕ್ತಿ ಕಿಲಿ. ಯಾವ್ದಕ್ಕೆ ಗೈಡ್ ಆಗ್ತಾರೆ ಬಾಬಾ, ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗದರ್ಶನ ಮಾಡ್ತಾರೆ ಬಾಬಾ. ಬಾಬಾ ಈ ಹಳೆ ಜಗತ್ತಿನಿಂದ ನಮಗೆ ವೈರಾಗ್ಯವನ್ನ ಮೂಡಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಎಲ್ಲರ ಆತ್ಮ ಏನಾಗೋಗ್ಬಿಟ್ಟಿದೆ, ಕಪ್ಪಾಗೋಗ್ಬಿಟ್ಟಿದೆ. ತೋ ಉನ್ಕೋ ಗೋರಾ ಶರೀರ ಕೈಸೆ ಮಿಲೇಗಾ, ಕಪ್ಪಾಗಿರುವಂತ ಆತ್ಮಕ್ಕೆ ಸುಂದರವಾಗಿರುವಂತ ಶರೀರ ಹೇಗ್ ಸಿಗತ್ತೆ. ಬಲ್ಕರ್ಕೆ ಚಮಡಿ ಕಿತನಿ ಬಿ ಸಫೇದ್ ಹೇ ಪರಂತು ಆತ್ಮ ತೋ ಕಾಲಿ ಹೇನಾ. ಎಷ್ಟೋ ಜನ ಶರೀರ ಬಹಳ ಬೆಳ್ಳಗಿರುತ್ತೆ, ಆದ್ರೆ ಆತ್ಮ ಕಪ್ಪಾಗಿದೆ ತಾನೆ. तो उनको गोरा शरीर कैसे में तो जो सफेद खूबसूरत शरीर वाले हैं उनको अपना नशा कितना रहता है. ಆದ್ರೆ ಅವ್ರಿಗೆ ಗೊತ್ತೇ ಇಲ್ಲ, ನನ್ನ ಆತ್ಮ ಕಪ್ಪಾಗಿದೆ, ಶರೀರ ಸುಂದರ ಇದ್ರೇನಾಯ್ತು, ಆತ್ಮ ಏನಾಗಿದೆ, ಕಪ್ಪಾಗಿದೆ ಅಂತ ಗೊತ್ತೇ ಇಲ್ಲ. ಅವ್ರಿಗೇನಿರುತ್ತೆ, ತಮ್ಮ ಶರೀರದ್ದೇನಿರುತ್ತೆ, ನಶೆ ಇರುತ್ತೆ, ತಾವು ಬಹಳ ಸುಂದರ ಇದ್ದೀವಿ ಅಂತ. ಮನುಷ್ಯ को ये पता ही नहीं पड़ता कि हम आत्मा गिरी कैसे गोरी कैसे बनती है. ಮನುಷ್ಯರಿಗೆ ಗೊತ್ತೇ ಇಲ್ಲ ನಾವು ಆತ್ಮ ಸುಂದರ ಹೇಗಾಗ್ಬೇಕು ಅಂತ. ಶರೀರ ಅಷ್ಟೇ ಸುಂದರ ಮಾಡ್ಕೋತಾರೆ, ಆತ್ಮ ಹೆಂಗ್ ಸುಂದರ ಮಾಡ್ಕೋಬೇಕಂತ ಅವರಿಗೆ ಗೊತ್ತೇ ಇಲ್ಲ. ಆದ್ರಿಂದ ಅವರಿಗೆ ಹೇಳಾಗ್ತದೆ ಏನಂತ, ನಾಸ್ತಿಕ. ಯಾರು ತಮ್ಮನ್ನ ತಂದೆ ರಚಯಿತ ಮತ್ತು ರಚನೆಯನ್ನ ತಿಳ್ಕೊಂಡಿಲ್ವೋ ಅವರೇ ಯಾರು, ನಾಸ್ತಿಕರಾಗಿದ್ದಾರೆ. ಯಾರಿಗೆ ಗೊತ್ತಿದೆ, ಅವರು ಏನ್ ಗೊತ್ತಿದೆ, ರಚಯಿತ ಮತ್ತು ರಚನೆ, ಆತ್ಮ ಮತ್ತು ಪರಮಾತ್ಮನನ್ನ ಯಾರು ತಿಳ್ಕೊಂಡಿಲ್ವೋ ಅವ್ರು ಆಸ್ತಿಕ, ತಿಳ್ಕೊಂಡವರು
ಸಾರಿ, ಯಾರು ತಿಳ್ಕೊಂಡಿಲ್ಲ ಅವರು ನಾಸ್ತಿಕ, ತಿಳ್ಕೊಂಡವರು ಆಸ್ತಿಕ. ಬಾಬಾ ಎಷ್ಟು ಒಳ್ಳೆ ರೀತಿಯಿಂದ ಮಕ್ಕಳಿಗೆ ಕುಳಿತು ತಿಳಿಸ್ಕೊಡುತ್ತಾರೆ. ಪ್ರತಿಯೊಂದು ಮಾತನ್ನ ನೀವು ನಿಮ್ ಮನ್ಸಲ್ಲಿ ಕೇಳಿ ನೋಡಿ, ಎಷ್ಟರ ಮಟ್ಟಿಗೆ ನಾನು ಏನಾಗಿದ್ದೀನಿ, ಸುಂದರ ಆಗಿದ್ದೀನಿ, ಎಷ್ಟರ ಮಟ್ಟಿಗೆ ನಾನ್ ನನ್ನನ್ನ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡ್ತೇನೆ. ಯೋಗದ ಬಲದಿಂದಲೇ ರಾವಣನ ಮೇಲೆ ವಿಜಯವನ್ನ ಪಡೆದುಕೊಳ್ಬೇಕು. ಬಾಬಾ ಹೇಳ್ತಾರೆ ಇಸ್ಮೆ ನೋಡಿ, ಈ ರಾವಣನ ಹೆಂಗ್ ಗೆಲ್ಬೇಕಾಗಾದ್ರೆ ನೋಡಿ, ನಮ್ಮ ಅಶಾಂತಿಗೆ, ನಮ್ಮ ಮನೆಯ ಬಡತನಕ್ಕೆ, ನಮ್ಮ ಮನೆಯ ಸಮಸ್ಯೆಗೆ ಇದೇ ವಿಕಾರಗಳು ಕಾರಣ. ಹಾಗ ನಿಮ್ಮ ಮನೆಯಲ್ಲಿ ಶಾಂತಿ ಬರ್ಬೇಕು, ಸಂಪತ್ತು ಬರ್ಬೇಕು, ಸಮೃದ್ಧಿ ಬರ್ಬೇಕು, ದೈವಿ ಶಕ್ತಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನೆನಪು, ಬಾಬಾವನ್ನ ನೆನಪು ಮಾಡ್ಬೇಕು. ಎಷ್ಟು ನೆನಪು ಮಾಡ್ತೀರಿ ಅಷ್ಟು ರಾವಣನ ಮೇಲೆ ಜಯ ತಗೊಳ್ತೀರಿ. ಎಷ್ಟು ರಾವಣನ ಗೆಲ್ತೀರ ಅಷ್ಟು ಮನೆಯಲ್ಲಿ ಶಾಂತಿ, ಸಂಪತ್ತು, ಸಮೃದ್ಧಿ, ನಿಮ್ಗೆ ಏನ್ ಬೇಕು ಎಲ್ಲವೂ ಸಿಗುತ್ತೆ. ಇಸ್ಮೆ ಶರೀರಕ್ಕೆ ಬಲ್ವಾನ್ ಹೋನೆಕಿ ಬಾತೇ ನಹಿ. ಇಲ್ಲಿ ನಾವು ಶರೀರವನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನುವಂತ ಮಾತೇನು ಇಲ್ಲ. ಈ ಸಮಯ ಸಬ್ಸೆ ಬಲವಾನ್, ಈ ಸಮಯದಲ್ಲಿ ಎಲ್ಲರಿಗಿಂತ ಬಲವಂತ ಕಲಿಯುಗದಲ್ಲಿ ಯಾರು? ಅಮೇರಿಕಾದವರು ಅಲ್ವಾ? ಅವರಿಗೆ ಅಸ್ತ್ರಶಸ್ತ್ರಾಸ್ತ್ರಗಳ ಬಲ, ಧನ ಬಲ, ವಿಜ್ಞಾನದ ಬಲ ಎಲ್ಲವೂ ಇದೆ ಅಮೆರಿಕಾದವರಿಗೆ. ಕ್ಯೋಂಕಿ ಉನ್ಕೆ ಪಾಸ್ ಧನ ದೌಲತ್ ಬಾರೂದ್ ಆದಿ ಸಬ್ ಹೈ. ಅದು ಒಂದು ಬಲ ತಾನೆ, ಆದ್ರೆ ಅದು ಜಿಸ್ಮಾನಿ ಬಲ, ದೇಹದ ಬಲ. ದೇಹದ ಬಲ ಯಾವುದಕ್ಕೆ? ಮಾರ್ನೇಲಿ, ಸಾಯಿಸಲು. ಎಲ್ಲೇ ಇದ್ದಾಗ್ಲಿ ತಮ್ಮ ಆಯುಧಗಳನ್ನ ಕಳಿಸ್ತಾರೆ ಸಾಯಿಸ್ಲಿಕ್ಕೆ. ಅವೆಲ್ಲ ಸಾಯಿಸುವ ಸಂಪತ್ತು, ಸಾಯಿಸುವ ಶಕ್ತಿ. ಬುದ್ಧಿ ಮೇಹೆ ಹಮ್ ವಿಜಯ್ ಪಾಯ್. ಅವ್ರ ಬುದ್ಧಿಲಿದೆ ನಾನೇ ಜಯ ಕಳಿಸ್ಬೇಕು, ಇಡೀ ವಿಶ್ವ ಆಳ್ಬೇಕು ಅಂತ ಆಸೆ ಇದೆ ಅಮೆರಿಕಕ್ಕೆ. ತುಮಾರ ತೋ ಹೇ, ಆದ್ರೆ ನಿಮ್ಮ ಹತ್ರ ಇರೋದು ಆತ್ಮಿಕ ಬಲ. ರಾವಣನ ಮೇಲೆ ವಿಜಯ ಪಡೆಯೋದು ಯಾರು? ಅಮೆರಿಕ ಅಲ್ಲ. ಅಮೆರಿಕದ ಸಂಪತ್ತಿರ್ಬೋದು, ಮಾಯೆ ಮೇಲೆ ಅದು ವಿಜಯ ಪಡ್ಕೊಳಲ್ಲ. ನೀವೇ ಮಾಯೆ ಮೇಲೆ ವಿಜಯವನ್ನ ಪಡ್ಕೊಳ್ತೀರಿ. ಅವ್ರಿಗೆ ಆಸೆ ಇದೆ ಇಡೀ ವಿಶ್ವ ಗೆಲ್ಬೇಕಂತ, ಆದ್ರೆ ಅವ್ರ ಹತ್ರ ಇರೋದು ಏನೋ ವಿನಾಶದ ಶಕ್ತಿ. ಆದ್ರಿಂದ ಅವ್ರಿಗೆ ವಿಜಯ ಆಗಲ್ಲ, ಅವ್ರ ಅಪಜಯ ಆಗ್ತಾರೆ, ನೀವು ವಿಜಯ ಹೊಂದ್ತೀರಿ. ಅದಕ್ಕೆ ಹೇಳೋದು ಬಾಬಾ, ಮಾಯಾ ಜೀತ್ ಮಾಯನ ಗೆದ್ದವರು ಮಾತ್ರ ಜಗತ್ತನ್ನ ಗೆಲ್ತಾರೆ. ಭೂಮಿಯನ್ನ ಗೆದ್ದವರು ಜಗತ್ತನ್ನ ಗೆಲ್ಲಲ್ಲ, ಮಾಯನ ಗೆದ್ದವರು ಮಾತ್ರ ಜಗತ್ತನ್ನ ಗೆಲ್ತಾರೆ. ಇದರಿಂದ ನೀವು ಇಡೀ ವಿಶ್ವಕ್ಕೆ ಮಾಲೀಕ ಆಗ್ಬಿಡ್ತೀರಿ. ನಿಮ್ಮ ಮೇಲೆ ಯಾರು ಜಯ ತಗೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಅರ್ಧ ಕಲ್ಪಕ್ಕಾಗಿ ನಿಮ್ಮ ಸಂಪತ್ತನ್ನ ಯಾರೂ ಕಸಿದುಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಅವ್ರ ಕೊಯ್ಕೋ ಬಾಪ್ಸೆ ವರ್ಷ ಮಿಲ್ತಾ ನಹಿ ಹೈ. ನಿಮ್ಗೆ ಬಿಟ್ರೆ ಮತ್ತೆ ಬೇರೆ ಯಾವ ದೇಶಗಳಿಗೂ ಕೂಡ ಬಾಬರ ಆಸ್ತಿ ಸಿಗಲ್ಲ. ತುಮ್ ಕ್ಯಾ ಬಂತೆ ಹೋ ಥೋಡಾ ವಿಚಾರ ಕರೋ, ಸ್ವಲ್ಪ ವಿಚಾರ ಮಾಡಿ ನಾನೇನ್ ಆಗ್ತೀನಿ ಅಲ್ವಾ? ವಿಚಾರ ಮಾಡಿ ಏನಾಗ್ತೀವಿ ನಾವು. ಬಾಬಾ को तो बहुत प्यार से याद करना है और ಸ್ವದರ್ಶನ ಚಕ್ರಧಾರಿ बनना है. ಬಾಬಾನ ಬಹಳ ಪ್ರೀತಿಯಿಂದ ನೆನಪು ಮಾಡ್ಬೇಕು ಮತ್ತು ಸ್ವದರ್ಶನ ಚಕ್ರಧಾರಿ ಆಗ್ಬೇಕು. ಸಮಜ್ತೆ ಸ್ವದರ್ಶನ ಚಕ್ರ ಸೆ ವಿಷ್ಣುನೇ ಸಬ್ಕಾ ಸಿರ್ ಕಾಟ. ಅವ್ರು ತಿಳ್ಕೊಂಡ್ರು ಸುದರ್ಶನ ಚಕ್ರ ಅಂದ್ರೆ ವಿಷ್ಣು ಏನ್ ಮಾಡ್ದ, ಚಕ್ರದಿಂದ ಎಲ್ಲಾ ಅಸುರನ್ನ ಕೊಂದ ಅಂತದೇ. ಚಕ್ರ ಅಂದ್ರೆ ಹಿಂಸೆ ಮಾಡೋದು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಇದರಲ್ಲಿ ಹಿಂಸೆ ಮಾಡುವಂತ ಮಾತು ಎಲ್ಲಿದೆ? ಹಾಗಾಗಿ ಬಾಬಾ ಇದ್ರೆ ಮಧುರ ಮಧುರ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ ನೀವ್ ಏನಾಗಿದ್ರಿ, ಈಗ ನಿಮ್ ಪರಿಸ್ಥಿತಿ ನೋಡ್ಕೊಳ್ಳಿ ಹೇಗಾಗ್ಬಿಟ್ಟಿದೆ. ಬಲ್ ತುಮ್ ಕಿತನೆ ಬಿ ಭಕ್ತಿ ಆದಿ ಕರ್ತೆ ತೆ ಪರಂತು ಭೂತ ನಿಕಾಲ್ ನಹಿ ಸಕೆ. ಎಷ್ಟು ದೊಡ್ಡ ಭಕ್ತರೇ ಆಗಿರ್ಬೋದು ನೀವು, ಮೊದ್ಲು ಬಹಳ ಭಕ್ತಿ ಮಾಡ್ತಿದ್ರಿ, ಆದ್ರೆ ಭಕ್ತಿ ಮಾಡಿ ಭೂತಗಳನ್ನ ಓಡಿಸ್ಲಿಕ್ಕೆ ಯಾವಾಗ ನಿಮ್ ಕೈಯಿಂದ ಆಗಿಲ್ಲ. ಈಗೇನ್ ಮಾಡ್ಬೇಕು? ಅಂತರ್ಮುಖಿಗಳಾಗಿ ನೋಡ್ರಿ, ನನ್ನಲ್ಲಿ ಯಾವುದೇ ಭೂತ ಇಲ್ವಾ ನೋಡ್ಕೊಳ್ಳಿ. ಬಾಬಾ ಹೇಳ್ತಾರೆ, ಯಾರ್ದಾದ್ರ ಜೊತೆಗೆ ನಿಮ್ ಮನ್ಸಾಗ್ಬಿಟ್ರೆ ಅನ್ಸುತ್ತೆ ಅವರ ಆಕರ್ಷಣೆಗೆ ಹೋಗ್ಬಿಡ್ತಾರೆ. ಉನ್ಕಾ ತೋ ಮೋಹ ದೇಖ್ನಾ ಭಿ ಅಚ್ಚಾ ನಹಿ ಲಗ್ತಾ. ಈ ರೀತಿ ಯಾರ್ದಾದ್ರೂ ಮೇಲೆ ಪ್ರೀತಿ ಉಂಟಾಗಿ ಅವ್ರದೇ ಆಕರ್ಷಣೆಯಲ್ಲಿ ಮುಳುಗ್ಬಿಟ್ಟಿರ್ತಾರಲ್ಲ, ಅವ್ರ ಮುಖನ ಬಾಬಾ ಅವ್ರಿಗೆ ನೋಡ್ಲಿಕ್ಕೂ ಏನಾಗಲ್ಲಂತೆ, ಇಷ್ಟ ಆಗಲ್ಲ ಅಂತಿದ್ದಾರೆ ಬಾಬಾ. ಅವತ್ತು ಜೈಸೆ ಅಚ್ಚೂತ್ ಹೇ. ನೋಡಿ ಅವ್ರು ಯಾರಂತೆ? ಅಚ್ಚೂತ್ಗಳ ಮೊದ್ಲು ಒಂದು ಕಾಲ ಇತ್ತು. ಈ ಅಚ್ಚೂತ್ ಇರ್ತಿದ್ರಲ್ಲ, ಅಸ್ಪೃಶ್ಯರು, ಅಸ್ಪೃಶ್ಯರ ಮುಖನೂ ನೋಡ್ತಿರ್ಲಿಲ್ಲ ಬ್ರಾಹ್ಮಣರು. ಅವ್ರು ಓಣಿಯಲ್ಲಿ ಬಂದ್ರು ಇಷ್ಟ ಆಗ್ತಿರ್ಲಿಲ್ಲ. ಇವಾಗ್ಲೂ ಇದೆ ಅಂತ ನಮ್ಮ ಮನೆ ಇಂತ ಇಷ್ಟು ಮುಂದುವರೆದಾರೆ, ಅವರು ಸ್ವಚ್ಛ ಆಗಿದ್ದಾರೆ.
ಅವರು ಕ್ಲೀನ್ ಆಗಿದ್ದಾರೆ ಇವಾಗ, ಆದ್ರೂ ಅವ್ರನ್ನ ಇಲ್ಲಿವರೆಗೂ ಕೂಡ ಮನೆ ಒಳಗಡೆ ಕೆಲವರು ಬಿಟ್ಕೊಳಲ್ಲ. ಬಾಬಾ ಇದ್ರೆ ಯಾರು ವಿಕಾರದಲ್ಲಿ ಹೋಗ್ತಾರಲ್ಲ ಅವ್ರು ಯಾರು ಅಸ್ಪೃಶ್ಯರು, ಅವ್ರ ಮುಖನೂ ಕೂಡ ನನಗೆ ನೋಡ್ಲಿಕ್ಕೆ ಇಷ್ಟ ಆಗಲ್ಲ. ಸ್ವಚ್ಛ ನಹಿ, ಅವರೇ ಏನೋ ಅವರು ಸ್ವಚ್ಛ ಅಲ್ಲ. अंदर में दिल खाती बरोबर मैं अछूत हूँ. ಯಾರು ಇದೇ ರೀತಿ ವಿಕಾರದಲ್ಲಿ ಹೋಗ್ತಾರೆ ಅವರ ಮನ್ಸು ಕಾಡ್ತಾ ಇರುತ್ತೆ, ನಾನು ಅಚ್ಯುತ ಆಗಿದ್ದೇನೆ, ಅಸ್ಪೃಶ್ಯ ಆಗಿದ್ದೇನೆ, ನನ್ ಮುಖವನ್ನು ಕೂಡ ಬಾಬಾ ನೋಡ್ಲಿಕ್ಕೆ ಇಷ್ಟ ಪಡೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಬಾಬಾ ಕತೆ ದೇಹ ಸಹಿತ ಸಬ್ ಕುಚ್ ಭೂಲೋ ಅಪ್ನೆ ಕೋ ಆತ್ಮ ಸಮझो. ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ದೇಹ ಸಹಿತವಾಗಿ ಎಲ್ಲವನ್ನು ಮರೀರಿ, ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ. ಈ ಅವಸ್ಥಾ ರಖನೆ ಸಿಹಿ ತುಮ್ ದೇವತಾ ಬನೆಗೆ. ಈ ಸ್ಥಿತಿಯನ್ನ ಇಟ್ಕೊಳ್ಳೋದ್ರಿಂದಲೇ ನೀವೇನಾಗ್ಬಿಡ್ತೀರಿ, ದೇವತಾ ಆಗ್ತೀರಿ. ತೋ ಕೋಯಿ ಭಿ ಭೂತ ನಹಿ ಆನಾ ಚಾಹಿ, ಯಾವ ಭೂತನೂ ನಿಮ್ಮ ಬಳಿ ಬರಬಾರದು. ಸಂಚಾತಿರತೆ ಅಪ್ನೆ ಜಾಂಚ್ ಕರೋ. ಅದಕ್ಕೆ ಬಾಬಾ ಹೇಳ್ತಾರೆ ಏನಂತ, ಮಕ್ಕಳೇ ನಿಮ್ಮನ್ನ ನೀವು ಪರಿಶೀಲಿಸಿಕೊಳ್ಳ್ರಿ. ಬಹುತೊಮ್ಮೆ ಬಹಳ ಜನರಲ್ಲಿ ಕ್ರೋಧ ಇದೆ. ಗಾಲಿ ದೇನೆ ಬಿಗರತೆ ನಹಿ, ಇನ್ನೊಬ್ಬರಿಗೆ ಬೈದೆ ಇವ್ರಿಗೆ ಇರ್ಲಿಕ್ಕೆ ಆಗೋದೇ ಇಲ್ಲ. ಏನಿದೆ ಅಂತೆ ಬಹಳ ಜನರಲ್ಲಿ, ಹೊರಗಡೆ ಜನರಿಗೆ ಹೇಳ್ತಾ ಇಲ್ಲ ಬಾಬಾ, ಬಾಬಾನ್ ಮಕ್ಳಿಗೆ ಹೇಳ್ತಾರೆ, ಬಹಳ ಜನರಲ್ಲಿ ನಿಮ್ಮಲ್ಲಿ ಏನಿದೆ, ಇನ್ನು ಕ್ರೋಧ ಇದೆ. ಗಾಲಿ ದೇನೆ ಬಿಗರತೆ ನಹಿ, ಬೈದೆ ನೀವು ಸುಮ್ನೆ ಇರೋದೇ ಇಲ್ಲ. ಏನಾಗಿದೆ ನಿಮ್ಗೆ ಸುಮ್ನೆ ಇರ್ಲಿಕ್ಕೆ ಅನ್ನಂಗೆ. ಫಿರ್ ಲಡಾಯಿ ಚಲ್ ಪಡ್ತಿ ಹೇ, ನೀವು ಬಾಯಿ ತೆರೆಯೋದ್ರಿಂದಲೇ ಏನಾಗ್ತಾ ಇದೆ, ಜಗಳ ಆಗ್ತಾ ಇದೆ. ಕ್ರೋಧ ತೋ ಬಹುತ್ ಖರಾಬ್ ಹೇ, ಕ್ರೋಧ ಏನಿದೆ ಇದು ಬಹಳ ಕೆಟ್ಟದ್ದು. ಭೂತೋಂಕೋ ಭಗಾಕರ್ ಏಕದಮ್ ಕ್ಲಿಯರ್ ಹೋನಾ ಹೈ. ಈ ಭೂತ ಓಡ್ಸಿ ಏನಾಗ್ಬಿಡ್ರಿ, ನೀವು ಕ್ಲಿಯರ್ ಆಗ್ಬಿಡ್ರಿ. ಶರೀರ್ ಯಾದ್ ಬಿನಾ ಆಯಿ ತಬ್ ಊಂಚ್ ಪದ ಪಾ ಸಕ್ತೆ ಹೇ. ಶರೀರ ನಿಮ್ಗೆ ನೆನಪೇ ಆಗ್ಬಾರ್ದು, ಅವಾಗ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ತೀರಿ. ಅದಕ್ಕಾಗಿ 8 ರತ್ನಗಳು ಅಂತ ಗಾಯನ ಮಾಡ್ತಾರೆ, ನಿಮ್ಗೆ ಜ್ಞಾನ ರತ್ನ ಸಿಗುತ್ತೆ. ಯಾಕೆ ಜ್ಞಾನ ರತ್ನ ಯಾಕೆ ಸಿಕ್ಕಿದೆ ನಮ್ಗೆ, ರತ್ನ ಆಗೋದಕ್ಕೋಸ್ಕರ. ಕತೆ ಭಾರತ್ ಮೇ 33 ಕರೋಡ್ ದೇವತಾಯ್ ಥೆ. ಗಾಯನ ಇದೆ, ಭಾರತದಲ್ಲಿ 33 ಕೋಟಿ ದೇವತೆಗಳು ಇದ್ರು. ಪರಂತು ಉಸ್ಮೇ ಭಿ, ಆದ್ರ 33 ಕೋಟಿಗಳಲ್ಲೂ 8 ಜನ, 8 ರತ್ನಗಳು. ಅವ್ರು ಯಾರು, ಪಾಸ್ ವಿತ್ ಆನರ್ಸ್. ಉನ್ಕೋ ಹಿ ಪ್ರತಿಜ್ಞಾ, ಸಾರಿ ಉನ್ಕೋ ಹಿ ಪ್ರೈಸ್ ಮಿಲೇಗಿ. ಪ್ರೈಸ್ ಯಾರಿಗ್ ಸಿಗುತ್ತೆ, ಪಾಸ್ ವಿತ್ ಆನರ್ ಆಗುವಂತ 8 ರತ್ನಗಳಿಗೆ. ಜೇಸೆ ಸ್ಕಾಲರ್ಶಿಪ್ ಮಿಲ್ತಿ ಹೇನಾ, ಯಾವ ರೀತಿ ನಿಮ್ ಶಾಲೆಗಳಲ್ಲಿ ಸ್ಕಾಲರ್ಶಿಪ್ ಅನ್ನುವಂತ ಸಿಗುತ್ತೆ ತಾನೆ. ನಿಮ್ಗೆ ಗೊತ್ತಿದೆ ನಮ್ಮ ಗುರಿ ಬಹಳ ದೊಡ್ಡದಿದೆ ಅಲ್ಲ, ಎಷ್ಟು ದೊಡ್ಡ ಗುರಿ ತಾನೆ ನಮ್ದು. ಬಾಬಾ ಈ ತರ ಆದ್ರೆ ಏನ್ ಮಾಡ್ತೀರಿ, ನಡೀತಾ ನಡೀತಾ ಕೆಲವರು ಅಲ್ವಾ, ಯಾರೋ ಕೆಲವರು ಬಿದ್ದೋಗ್ತಾರೆ. ಭೂತದ ಪ್ರವೇಶ ಆಗ್ಬಿಡುತ್ತೆ, ಅಲ್ಲಿ ವಿಕಾರನೇ ಇರುವುದಿಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿ ಇಡೀ ನಾಟಕದ ಚಕ್ರ ತಿರುಗ್ತಾ ಇರ್ಬೇಕಂತಾರೆ ಬಾಬಾ. ನಿಮ್ಗೆ ಗೊತ್ತಿದೆ 5,000 ವರ್ಷದಲ್ಲಿ ಎಷ್ಟು ತಿಂಗಳು, ಎಷ್ಟು ಗಂಟೆ, ಎಷ್ಟು ಸೆಕೆಂಡ್ ಇರುತ್ತೆ ಅಂತ. ಬಾಬಾ ಇದ್ರೆ ಕೊಯ್ ಹಿಸಾಬ್ ನಿಕಾಲಿ ತೋ ನಿಕಲ್ ಸಕ್ತಾ ಹೇ. ಲೆಕ್ಕ ಹಾಕಿದ್ರೆ ನಿಮ್ಗೆ ಸಿಗುತ್ತೆ, ಲೆಕ್ಕ ಹಾಕಿದಿರ್ತಾನೆ ಎಷ್ಟು ಗಂಟೆ, ಎಷ್ಟು ಸೆಕೆಂಡ್, ಎಷ್ಟು ನಿಮಿಷ. फिर यह जो झाड़ है उसमें भी यह लिख देंगे कि कल्प में इतने ವರ್ಷ. ನಿಮ್ಮ ವೃಕ್ಷ ಇದೆಲ್ಲ ಅದ್ರಲ್ಲೂ ಕೂಡ ಇದನ್ನ ಬರೀಲಾಗಿದೆ, ಕಲ್ಪದಲ್ಲಿ ಇಷ್ಟು ವರ್ಷ, ಇಷ್ಟು ತಿಂಗಳು, ಇಷ್ಟು ದಿನಗಳು ಬರ್ತವೆ, ಇಷ್ಟು ಗಂಟೆಗಳು ಬರುತ್ತೆ, ಇಷ್ಟು ಸೆಕೆಂಡ್ ಬರುತ್ತೆ. ಬಾಬಾ ಇದ್ರೆ ಮನುಷ್ಯ ಹೇಳ್ತಾರೆ ಇದು ಬಿಲ್ಕುಲ್ ಎಕ್ಯುರೇಟ್ ಇವರು ತಿಳಿಸ್ಕೊಡ್ತಿದ್ದಾರೆ. 84 ಜನ್ಮದ ಅವರೆಲ್ಲ ಅಲ್ವಾ, ಎಕ್ಯುರೇಟ್ ಆಗಿ ಎಲ್ಲದಕ್ಕೂ ಲೆಕ್ಕ ಹಾಕಿ, ಎಲ್ಲ ಇವಕ್ಕೂ ಲೆಕ್ಕ ಹಾಕಿ ಕರೆಕ್ಟ್ ಆಗಿ ಹೇಳಿಲ್ಲ. ಆದ್ರೆ ಇಲ್ಲಿ ಬಾಬಾ ನಮ್ಗೆ ಎಷ್ಟು ಎಕ್ಯುರೇಟ್ ಆಗಿ ಹೇಳ್ತಾರೆ, ಇದು ಜನರಿಗೆ ಅನ್ಸುತ್ತೆ. 84 ಜನ್ಮಗಳ ಲೆಕ್ಕಾಚಾರಗಳನ್ನ ಬಾಬಾ ತಿಳಿಸ್ತಾರೆ. तो कल्प की आयु क्यों नहीं बताएंगे, बच्चों को मुख्य बात तो बताई कि कैसे भी करके भूतों को तो भगाना है. ಮಕ್ಕಳಿಗೆ ಮುಖ್ಯ ಮಾತನ್ನ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಏನಂತ, ಹೇಗಾದ್ರೂ ಮಾಡಿ ಏನ್ ಮಾಡ್ಬೇಕು, ಭೂತಗಳನ್ನ ಓಡಿಸ್ಬೇಕು. ಇನ್ ಭೂತನೇ ತುಮಾರಿ ಪೂರಿ ಸತ್ಯಾನಾಶ ಕರ್ದಿ ಹೇ. ಈ ಭೂತಗಳೇ ನೋಡ್ರಿ ನಿಮ್ಮನ್ನ ಇಷ್ಟು ಸತ್ಯಾನಾಶ ಮಾಡಿರೋದು. ಸಬ್ ಮನುಷ್ಯ ಮಾತ್ರ ಮೇ ಭೂತ ಜರೂರೇ, ಪ್ರತಿಯೊಬ್ಬರಲ್ಲೂ ಈ ಭೂತಗಳಿದ್ದಾವೆ. ಯಾಕೆಂದ್ರೆ ಹೈಹಿ ಭ್ರಷ್ಟಾಚಾರಕ್ಕೆ ಪೈದಾಯಿಸ್, ಯಾಕೆಂದ್ರೆ ಭ್ರಷ್ಟಾಚಾರದಿಂದ ಜನ್ಮ ಆಗಿದೆ ತಾನೆ. ಅಲ್ಲಿ ಭ್ರಷ್ಟಾಚಾರ ಇರುವುದೇ ಇಲ್ಲ. ಎಲ್ಲಿ ರಾವಣನ ಇರುವುದಿಲ್ಲ, ಸತ್ಯುಗದಲ್ಲಿ ಭ್ರಷ್ಟಾಚಾರ ಇರುವುದಿಲ್ಲ.
ರಾವಣ ಅಂದ್ರೆ ಯಾರು ಅಂತಾನೆ ಇವತ್ತು ಯಾರಿಗೂ ಗೊತ್ತಿಲ್ಲ ಅಂತಾರೆ ಬಾಬಾ. ನೀವು ರಾವಣನನ್ನ ಗೆಲ್ತೀರಿ, ನಂತರ ರಾವಣ ಇರೋದೇ ಇಲ್ಲ. ನೀವು ಹೇಗ್ ಗೆಲ್ತೀರಿ ರಾವಣನ ಅಂದ್ರೆ ರಾವಣನ ರಾಜ್ಯ ಪೂರ್ತಿ ಕಂಪ್ಲೀಟ್ ಕಿತ್ಕೊಂಡು ಹೋಗ್ಬಿಡುತ್ತೆ. ಈಗ ನೀವು ಅದರ ಪುರುಷಾರ್ಥ ಮಾಡ್ರಿ ಅಂತಾರೆ ಬಾಬಾ. ಬಾಬಾ ಬಂದಿರೋದೇ ಮಕ್ಕಳಿಗೆ ಆಸ್ತಿಯನ್ನ ಕೊಡ್ಲಿಕ್ಕೆ. ಬಾಬನಿಂದ ಅವಶ್ಯವಾಗಿ ಆಸ್ತಿ ಸಿಗುತ್ತೆ. ನೀವು ಎಷ್ಟು ಬಾರಿ ದೇವತೆಗಳಾಗಿದ್ರಿ, ಎಷ್ಟು ಬಾರಿ ಅಸುರರಾಗಿದ್ರಿ, ಅದರ ಲೆಕ್ಕವನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅನಗಿನತ ಬಾರ್, ಎಣಿಸ್ಲಿಕ್ಕೆ ಆಗದಷ್ಟು ಬಾರಿ ನೀವು ರಾಜ್ಯ ಪಡ್ಕೊಂಡಿದ್ರಿ, ರಾಜ್ಯ ಕಳ್ಕೊಂಡಿದ್ರಿ, ದೇವತೆ ಆಗಿದ್ರಿ, ಅಸುರಾದ್ರಿ. ಬಚ್ಚ ಅಚ್ಚಾ ಬಚ್ಚೆ ಶಾಂತಿ ಮೇ ರಹೋ ತೋ ಕಭಿ ಕ್ರೋಧ ನಹಿ ಆಯೇಗಾ. ಬಾಬಾ ಇದ್ರು ಒಳ್ಳೇದು ಮಕ್ಕಳೇ, ಶಾಂತಿಯಲ್ಲಿರಿ, ಎಂದು ನಿಮ್ಗೇನಾಗಲ್ಲ, ಕ್ರೋಧ ಬರಲ್ಲ. ಬಾಪ್ ಜೋ ಶಿಕ್ಷಾ ದೇತೆ ಉಸ್ ಪರ್ ಅಮಲ್ ಕರ್ನಾ ಚಾಹಿಯೆ. ಬಾಬಾನ ಶಿಕ್ಷಣ ಏನ್ ಕೇಳ್ತೀರಿ ಅದನ್ನೇನ್ ಮಾಡ್ಬೇಕು, ಧಾರಣೆ ಮಾಡ್ಕೋಬೇಕು ತಾನೆ. ಇಲ್ಲಿ 1 ಗಂಟೆ ಬಂದು ಶಾಂತಿಲಿ ಇರ್ಬೇಕು, ಶಾಂತಿಲಿ ಇರ್ಬೇಕಂತ ಕೇಳಿ ಮನೆಗೂ ಗಲಾಟೆ ಮಾಡಿದ್ರೆ, ಅಶಾಂತಿ ಮಾಡಿದ್ರೆ ಹಂಗ್ ಮಾಡ್ಬಾರ್ದು ತಾನೆ. ಧಾರಣೆ ಮಾಡ್ಕೋಬೇಕು ತಾನೆ. ಇನ್ಮೇಲೆ ಮನೆಯಲ್ಲಿ ಜಗಳ ಆಗಲ್ಲ ತಾನೆ, ಗಲಾಟೆ ಆಗಲ್ಲ ತಾನೆ, ಅಶಾಂತಿ ಆಗಲ್ಲ ತಾನೆ. ಕೈ ಎತ್ರಿ, ಬಾಬಾವ್ರಿಗೆಲ್ಲ ಕ್ರೋಧ ಎಲ್ಲ ಕೊಟ್ಬಿಟ್ರಿ ಇವತ್ತು. ಒಳ್ಳೇದು. ಓಂ ಶಾಂತಿ. मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ. ನಿಮ್ಮನ್ನು ನೀವು ಕೇಳಿಕೊಳ್ಳಬೇಕು, ನನ್ನಲ್ಲಿ ಯಾವುದೇ ಭೂತ ಇಲ್ಲ ತಾನೆ. ನನ್ನ ಕಣ್ಣುಗಳು ವಿಕಾರಿ ಆಗಿಲ್ಲ ತಾನೆ. ನನ್ನಲ್ಲಿ ಜೋರಾಗಿ ಮಾತನಾಡುವ, ಅಶಾಂತಿ ಹರಡಿಸುವ ಸಂಸ್ಕಾರ ಇಲ್ಲ ತಾನೆ. ಲೋಭ ಮೋಹದ ವಿಕಾರ ಸತಾಯಿಸುವುದಿಲ್ಲ ತಾನೆ. ಲೋಭ ಮೋಹದ ಭೂತ ಸತಾಯಿಸುವುದಿಲ್ಲ ತಾನೆ. ಎರಡನೇದು, ಯಾವ ದೇಹಧಾರಿಗಳೊಂದಿಗೂ ನಮ್ಮ ಮನಸ್ಸು ಅಂಟಿಕೊಳ್ಳಬಾರದು. ದೇಹ ಸಹಿತವಾಗಿ ಎಲ್ಲವನ್ನೂ ಮರೆತು, ದೇಹ ಸಹಿತವಾಗಿ ಎಲ್ಲವನ್ನು ಮರೆತು ನೆನಪಿನ ಯಾತ್ರೆಯಿಂದ ಸ್ವಯಂನಲ್ಲಿ ಆತ್ಮಿಕ ಬಲವನ್ನು ತುಂಬಬೇಕು. ಸ್ವಯಂನಲ್ಲಿ ಆತ್ಮಿಕ ಬಲವನ್ನು ತುಂಬಬೇಕು. ಒಂದು ಬಾರಿ ಭೂತಗಳನ್ನು ಓಡಿಸಿ, ಒಂದು ಬಾರಿ ಭೂತಗಳನ್ನು ಓಡಿಸಿ ಅರ್ಧ ಕಲ್ಪಕ್ಕಾಗಿ ಮುಕ್ತಿಯನ್ನು ಪಡೆಯಬೇಕು. ಒಂದು ಬಾರಿ ಭೂತಗಳನ್ನ ಓಡಿಸಿ ಆ ಭೂತಗಳಿಂದ ಅರ್ಧ ಕಲ್ಪಕ್ಕಾಗಿ ಬಿಡುಗಡೆಯನ್ನ ಹೊಂದಬೇಕು. ವರದಾನ: ಈಶ್ವರಿಯ ವಿಧಾನವನ್ನು ತಿಳಿದುಕೊಂಡು, ಈಶ್ವರಿಯ ವಿಧಾನವನ್ನು ತಿಳಿದುಕೊಂಡು ವಿಧಿಯಿಂದ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ, ವಿಧಿಯಿಂದ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ
ಫಸ್ಟ್ ಡಿವಿಷನ್ನಿನ ಅಧಿಕಾರಿಯಾಗಿರಿ. ಫಸ್ಟ್ ಡಿವಿಷನ್ನಿನ ಅಧಿಕಾರಿಗಳಾಗಿರಿ. ಬಾಬಾ ಹೇಳ್ತಾರೆ, ಒಂದು ಹೆಜ್ಜೆಯ ಧೈರ್ಯ ಪದ್ಮ ಹೆಜ್ಜೆಯ ಸಹ. ಮಕ್ಕಳದು ಒಂದೇ ಹೆಜ್ಜಿನ ಧೈರ್ಯ, ಬಾಬಾರದು ಪದ್ಮ ಹೆಜ್ಜಿನ ಸಹಯೋಗ. ನಾಟಕದಲ್ಲಿ ಈ ವಿಧಾನದ ವಿಧಿ ನೋಂದಣಿಯಾಗಿದೆ, ಫಿಕ್ಸ್ ಆಗಿದೆ. ಒಂದು ವೇಳೆ ಈ ವಿಧಿ ವಿಧಾನದಲ್ಲಿ ತರದೇ ಇದ್ರೆ, ಬಾಬಾ ಹೇಳ್ತಾರೆ विश्व के पहले विधान में नहीं होती, अगर यह विधि विधान में नहीं होती तो सभी विश्व के पहले राजा बन जाते. ಬಾಬಾ ಹೇಳ್ತಾರೆ ಈ ವಿಧಿ ವಿಧಾನ ಇಲ್ಲದೆ ಇದ್ರೆ ಎಲ್ರು ಏನಾಗ್ಬಿಡ್ತಿದ್ರು, ವಿಶ್ವದ ಫಸ್ಟ್ ರಾಜ ಆಗ್ಬಿಡ್ತಿದ್ರು ಅಲ್ವಾ. ನಂಬರ್ ವಾರ್ बनने का विधान इस विधि के कारण ही बनता है. ನಂಬರ್ ವಾರ ಆಗುವಂತ ವಿಧಾನ ಈ ವಿಧಿಯ ಕಾರಣದಿಂದಲೇ. ವಿಧಿಯ ಕಾರಣ ಧೈರ್ಯದ ಒಂದು ಹೆಜ್ಜೆನೆ ನೋಡಿ, ಧೈರ್ಯದ ಒಂದು ಹೆಜ್ಜೆ ಪದ್ಮದಷ್ಟು ಹೆಜ್ಜೆನ ಇಡಿಸುತ್ತೆ. ಈ ವಿಧಾನನೇ ನಮ್ಮ ವಿಧಿಗೆ ಕಾರಣ ಆಗ್ಬಿಡುತ್ತೆ. ತೋ ಜಿತನಾ ಚಾಹಿ ಹಿಮ್ಮತ್ ರಖೋ. ಅದಕ್ಕೆ ಬಾಬಾ ಹೇಳೋದು ಎಷ್ಟು ಸಾಧ್ಯ ಅಷ್ಟೇನ್ ಮಾಡ್ಕೊಳ್ಳಿ. ಒಂದ್ ಹೆಜ್ಜೆಯ ಧೈರ್ಯಕ್ಕೆ ಅಷ್ಟು ಕೊಡ್ತಾರೆ ಬಾಬಾ ಅಂದ್ರೆ, ಬಾಬಾ ಹೇಳ್ತಾರೆ ಎಷ್ಟು ಸಾಧ್ಯ ಅಷ್ಟೇನ್ ಮಾಡ್ರಿ, ಜಾಸ್ತಿ ಧೈರ್ಯವನ್ನ ಇಟ್ಕೊಳ್ಳಿ. ಅವಾಗ ಜಾಸ್ತಿ ಸಹಯೋಗವನ್ನ ಬಾಬರಿಂದ ತಗೊಳ್ಳಿ. ಚಾಹೆ ಸರೆಂಡರ್ ಹೋ, ಚಾಹೆ ಪ್ರವೃತ್ತಿ ವಾಲೆ ಹೋ, ಸಮರ್ಪಿತ ಆಗಿರೋರು ಇರ್ಬೋದು, ಇಲ್ಲ ಗೃಹಸ್ಥದಲ್ಲಿರೋರು ಇರ್ಬೋದು, ಎಲ್ಲರಿಗೂ ಅಧಿಕಾರ ಸೇಮ್ ಇರ್ತದೆ. ಲೇಕಿನ್ ವಿಧಿ ಸೇ ಸಿದ್ಧಿ, ವಿಧಿಯಿಂದನೇ ಸಿದ್ಧಿ. ನೀವು ಮನೇಲಿ ಇರ್ಬೋದು, ಇಲ್ಲ ಬಾಬಾ ಅವ್ರ ಮನೆಯಲ್ಲೇ ಇರೋರು ಇರ್ಬೋದು, ಇಬ್ಬರಿಗೂ ಸೇಮ್ ಅಧಿಕಾರ ಇರುತ್ತೆ. ಯಾರು ಎಲ್ಲೇ ಇರ್ಬೋದು, ಬಾಬಾ ಯಾವ ವಿಧಾನ ಹೇಳಿದರೆ ಆ ವಿಧಾನದ ವಿಧಿಯಿಂದಲೇ ಸಿದ್ಧಿ ಆಗ್ಬಿಡುತ್ತೆ. ಮನೇಲಿದ್ರು ಧೈರ್ಯ ಮಾಡ್ಬೋದು, ಬಾಬಾ ಅವ್ರ ಮನೇಲಿರೋರು ಧೈರ್ಯ ಮಾಡ್ಬೇಕು. ಧೈರ್ಯ ಇಟ್ಕೊಂಡು ಪುರುಷಾರ್ಥ ಮಾಡಿದ್ರೆ ನೀವ್ ಎಲ್ಲಿದ್ರು ನಿಮ್ಮ ವಿಧಿಗೆ ಸಿದ್ಧಿ ಸಿಕ್ಬಿಡುತ್ತೆ. ಈಶ್ವರೀಯ ವಿಧಾನಕ್ಕೂ ಸಮಾಜ. ಈ ಈಶ್ವರೀಯ ವಿಧಾನ ಏನು? ಈಶ್ವರೀಯ ವಿಧಾನ ನಿಮ್ಮ ಧೈರ್ಯಕ್ಕೆ ನನ್ನ ಸಹಯೋಗ ಇದೆ ಅನ್ನುವಂತ ಈಶ್ವರೀಯ ವಿಧಾನವನ್ನ ತಿಳಿದುಕೊಂಡು ಹುಡುಗಾಟಿಕೆಯ ಆಟವನ್ನ ಸಮಾಪ್ತಿ ಮಾಡಿದರೆ ಏನಾಗ್ಬಿಡ್ತೀರಿ? ಫಸ್ಟ್ ಡಿವಿಷನ್ ನ ಅಧಿಕಾರಿ ಆಗ್ಬಿಡ್ತೀರಿ. ಸಂಕಲ್ಪಗಳ ಖಜಾನೆಯ ಬಗ್ಗೆ ಎಕಾನಮಿಯ ಅವತಾರ ಆಗಿರಿ. ಸಂಕಲ್ಪಗಳ ಖಜಾನೆಯ ಬಗ್ಗೆ ಉಳಿತಾಯದ ಅವತಾರ ಆಗ್ರಿ. ಯಾವ್ದನ್ನ ಉಳಿಸ್ಲಿಕ್ಕೆ ಹೇಳ್ತಿದ್ದಾರೆ ಬಾಬಾ ಇವತ್ತು? ಸಂಕಲ್ಪ, ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪ ಹೇಳ್ತಿದ್ದಾರೆ. ಸಂಕಲ್ಪದ ಖಜಾನೆಯ ವಿಷಯದಲ್ಲಿ ಏನ್ ಮಾಡ್ರಿ? ಈಗ ಉಳಿತಾಯದ ಅವತಾರ ಅಷ್ಟು ಉಳಿಸ್ರಿ ಅಂತ ಆಪ್ಷನ್. ಮುನ್ಸಿಪಾಲಿಟಿಯಿಂದ ಉತ್ತಾರ ಅಂತ ಎಲ್ಲ ಏನಂತಾರೆ ಈ ಕಡೆ ಫಾರ್ಮ್ ನಂಬರ್ 3 ಕೊಡ್ಬೇಕು ಅಂತ ಒಂದು ಮೆಸೇಜ್ ಬಂದಿತ್ತು. ಅದನ್ನ ಕೇಳಿಕ್ ಹೋದ್ರೆ ಮುನ್ಸಿಪಾಲಿಟಿ ಅವರು ಟ್ಯಾಕ್ಸ್ ಕಟ್ರಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಇವಾಗ ನಾವು ಅಪ್ಲಿಕೇಶನ್ ಕೊಟ್ಟಿದ್ವಿ ಬೇರೆ ಬೇರೆ ನಾವು ಪರ್ಮಿಷನ್ 2 ವರ್ಷದಿಂದ ಕೇಳ್ತಾ ಇದ್ವಿ ನಾವು. ಆದ್ರೆ ಅವರು ಬರ್ರಿ ಅದಿದಂತ ಇದ್ರು. ಆದ್ರೆ ಈಗ